ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 807 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 20ರಿಂದ 22ನೇ ಜನವರಿ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಯಾವ ಅಭಯಾರಣ್ಯ ಇದೆ? ಸೊ ವಿಚ್ ಸ್ಯಾಂಕ್ಚುರಿ ಈಸ್ ಲೊಕೇಟೆಡ್ ಇನ್ ಕೊಪ್ಪಳ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಸೊ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಬಂಕಾಪುರ ವುಲ್ಫ್ ಸ್ಯಾಂಕ್ಚುರಿ ಅಥವಾ ಬಂಕಾಪುರ ತೋಳ ಅಭಯಾರಣ್ಯವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಭಯಾರಣ್ಯ ಯಾಕೆ ಸುದ್ದಿಯಲ್ಲಿದೆ ಅಂತಕ್ಕಂಥದ್ದು ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇದಕ್ಕೆ ಕಾರಣ ಏನು ಅಂದರೆ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 4 ಫಾರೆಸ್ಟ್ ಏರಿಯಾಸ್ ಅಥವಾ 4 ಅರಣ್ಯ ಪ್ರದೇಶಗಳನ್ನು ಈಗ ಈಕೋ ಸೆನ್ಸಿಟಿವ್ ಝೋನ್ಸ್ ಅಥವಾ ಪರಿಸರ ಸೂಕ್ಷ್ಮ ವಲಯಗಳಾಗಿ ಅನುಮೋದನೆಯನ್ನ ಮಾಡಿರ್ತಾರೆ ಅಥವಾ ಅಪ್ರೂವಲ್ ಮಾಡಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಈಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗಿರುತ್ತೆ. ಈಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಯಾವ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಡಿಕ್ಲೇರ್ ಮಾಡ್ತಾರೆ, ಆ ವಲಯಗಳಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಅನ್ನ ನಿರ್ಬಂಧ ಮಾಡಲಾಗುತ್ತೆ, ಕೆಲವೊಂದು ಆಕ್ಟಿವಿಟೀಸ್ ಅನ್ನ ರೆಗ್ಯುಲೇಟ್ ಮಾಡಲಾಗುತ್ತೆ. ಆ ರೀತಿಯ ಪ್ರದೇಶಗಳನ್ನ ನಾವು ಈಕೋ ಸೆನ್ಸಿಟಿವ್ ಝೋನ್ಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಗಣಿಗಾರಿಕೆ ಮೈನಿಂಗ್ ಅನ್ನ ಮಾಡ್ತಕ್ಕಂಥದ್ದಾಗ್ಲಿ, ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ ಐ ಮೀನ್ ಟು ಸೇ ಹೆಚ್ಚಿನ ಪೊಲ್ಯೂಷನ್ ಅನ್ನ ಮಾಡ್ತಕ್ಕಂಥ ಕೈಗಾರಿಕೆಗಳಾಗಿರ್ಬೋದು, ಅದಾದ್ಮೇಲೆ ಥರ್ಮಲ್ ಪವರ್ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಈ ರೀತಿಯ ಚಟುವಟಿಕೆಗಳನ್ನು ನಿರ್ಬಂಧ ಮಾಡಲಾಗುತ್ತೆ. ಸಸ್ಟೈನಬಲ್ ಅಗ್ರಿಕಲ್ಚರ್ ಸುಸ್ಥಿರ ಕೃಷಿ ಏನಿರುತ್ತೆ ಇದನ್ನ ಮಾನಿಟರ್ ಮಾಡಲಾಗುತ್ತೆ. ಈ ರೀತಿಯಾಗಿ ಕೆಲವೊಂದು ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಲಾಗುತ್ತೆ, ಕೆಲವೊಂದು ಚಟುವಟಿಕೆಗಳನ್ನು ರೆಗ್ಯುಲೇಟ್ ಮಾಡಲಾಗುತ್ತೆ. ಸೊ ಆ ರೀತಿಯ ಒಂದು ವಲಯಗಳನ್ನು ನಾವು ಈಕೋ ಸೆನ್ಸಿಟಿವ್ ಝೋನ್ಸ್ ಅಂತ ಹೇಳ್ತೇವೆ. ಹಾಗಿದ್ರೆ ಈಕೋ ಸೆನ್ಸಿಟಿವ್ ಝೋನ್ಸ್ನ ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಪ್ರೊಟೆಕ್ಷನ್ ಆಫ್ ನ್ಯಾಚುರಲ್ ಹೆರಿಟೇಜ್ ಅಂದ್ರೆ ಆ ಒಂದು ನೈಸರ್ಗಿಕ ಪರಂಪರೆ ಏನಿರುತ್ತೆ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಮೊದಲ ಪ್ರಾಮುಖ್ಯತೆ ಆಗಿರುತ್ತೆ. ಎರಡನೇ ಪ್ರಾಮುಖ್ಯತೆ ಇನ್ ಸಿಟು ಕನ್ಸರ್ವೇಷನ್. ಸೊ ಈಗ ವೈಲ್ಡ್ ಲೈಫ್ ಅಥವಾ ವನ್ಯಜೀವಿಗಳನ್ನ ನಾವು ಕಾಪಾಡ್ತಕ್ಕಂಥದ್ದು 2 ರೀತಿಯಲ್ಲಿ ನಾವು ಪ್ರೊಟೆಕ್ಟ್ ಮಾಡಬಹುದಾಗಿರುತ್ತೆ. ಒಂದನ್ನ ನಾವು ಇನ್ ಸಿಟು ಅಂತ ಹೇಳ್ತೇವೆ, ಇನ್ನೊಂದನ್ನ ನಾವು ಎಕ್ಸ್ ಸಿಟು ಅಂತ ಹೇಳ್ತೇವೆ. ಇನ್ ಸಿಟು ಅಂದ್ರೆ ಅವುಗಳು ವಾಸ ಇರತಕ್ಕಂಥ ನೈಸರ್ಗಿಕ ಸ್ಥಳಗಳಲ್ಲೇ ಅವುಗಳನ್ನು ಪ್ರೊಟೆಕ್ಟ್ ಮಾಡಿದ್ರೆ ನಾವು ಇನ್ಸಿಟು ಅಂತ ಹೇಳ್ತೇವೆ. ಅವುಗಳ ನೈಸರ್ಗಿಕ ವಾಸಸ್ಥಾನದಿಂದ ಹೊರಗಡೆ ಅವುಗಳನ್ನು ಪ್ರೊಟೆಕ್ಟ್ ಮಾಡಿದ್ರೆ ಅದನ್ನು ನಾವು ಎಕ್ಸ್ ಸಿಟು ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ಪ್ರಾಣಿಯನ್ನು ನಾವು ಅದೇ ಕಾಡಿನಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಟೈಗರ್ ರಿಸರ್ವ್ಸ್ ಅಂತ ನಾವು ಮಾಡಿದ್ದೇವೆ, ಆ ಟೈಗರ್ಗಳನ್ನು ಅವುಗಳ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ತೇವೆ. ಸೊ ಅದನ್ನು ನಾವು ಇನ್ಸಿಟು ಅಂತ ಹೇಳ್ತೇವೆ. ಅದೇ ಟೈಗರ್ ಅನ್ನ ನಾವು ಝೂ ಅಥವಾ ಮೃಗಾಲಯಕ್ಕೆ ತಂದು ಪ್ರೊಟೆಕ್ಟ್ ಮಾಡಿದಾಗ ಅದನ್ನು ನಾವು ಎಕ್ಸೆಸಿಟಿವ್ ಅಂತ ಹೇಳ್ತೇವೆ. ಸೊ ಈಕೋ ಸೆನ್ಸಿಟಿವ್ ಝೋನ್ಸ್ ಅನ್ನ ಮಾಡ್ತಕ್ಕಂಥದ್ದು ಇನ್ಸಿಟು ಕನ್ಸರ್ವೇಷನ್ ಅನ್ನ ಮಾಡುವ ಕಾರಣದಿಂದ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಮೂರನೇದನ್ನ ಟು ಮಿನಿಮೈಸ್ ಫಾರೆಸ್ಟ್ ಡೆಪ್ಲೀಷನ್ ಅಂದ್ರೆ ಅರಣ್ಯಗಳನ್ನ ನಾಶ ಮಾಡ್ತಕ್ಕಂಥದ್ದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಕೂಡ ಒಂದು ಮಹತ್ವವಾಗಿರ್ತಕ್ಕಂಥ ಸಿಗ್ನಿಫಿಕೆನ್ಸ್ ಆಗಿರುತ್ತೆ. ಅದಾದ್ಮೇಲೆ ಬಯೋಲಾಜಿಕಲ್ ಡೈವರ್ಸಿಟಿ ಜೈವಿಕ ವೈವಿಧ್ಯತೆಯನ್ನ ಕಾಪಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನಾವು ಕಾಡನ್ನ ಕಾಪಾಡಿದರೆ ಸೊ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿಯನ್ನ ಕಾಪಾಡಿದ ಹಾಗೆ ಸೊ ಆ ರೀತಿಯಾಗಿ ಈಕೋ ಸೆನ್ಸಿಟಿವ್ ಝೋನ್ಸ್ನ ಮುಖಾಂತರ ಜೈವಿಕ ವೈವಿಧ್ಯತೆಯನ್ನು ಕೂಡ ನಾವು ಕಾಪಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಟು ರೆಡ್ಯೂಸ್ ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಅಂದ್ರೆ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ಅಂತ ಹೇಳ್ತೇವೆ. ಸೊ ಯಾವಾಗ ನಾವು ಕಾಡನ್ನ ನಾಶ ಮಾಡ್ತಾ ಬರ್ತೇವೆ ಸೊ ಅಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲ ಮಾನವರು ವಾಸ ಇರ್ತಕ್ಕಂಥ ಪ್ರದೇಶಗಳಿಗೆ ಬರ್ತವೆ. ಯಾವಾಗ ನಾವು ಕಾಡನ್ನ ಸಂರಕ್ಷಣೆ ಮಾಡ್ತೇವೆ ಸೊ ಆಗ ಪ್ರಾಣಿಗಳು ಅಲ್ಲೇ ಉಳ್ಕೊಳ್ತವೆ. ಸೊ ಇದರಿಂದ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್ ಅನ್ನ ಕೂಡ ನಾವು ರೆಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮಿನಿಮೈಸಸ್ ಆರ್ ಎಲಿಮಿನೇಟ್ಸ್ ಡ್ಯಾಮೇಜಸ್ ಟು ದಿ ಪ್ರೊಟೆಕ್ಟೆಡ್ ಏರಿಯಾಸ್ ಅಂದ್ರೆ ಈ ಒಂದು ಸಂರಕ್ಷಿತ ಪ್ರದೇಶಗಳೇನಿರ್ತವೆ ಸೊ ಅದಕ್ಕೆ ಆಗ್ತಕ್ಕಂಥ ಒಂದು ಅಪಾಯ ಏನಿರುತ್ತೆ ಅಥವಾ ಡ್ಯಾಮೇಜ್ ಏನಿರುತ್ತೆ ಸೊ ಅದನ್ನು ನಾವು ಕನಿಷ್ಠಗೊಳಿಸಬಹುದಾಗಿರುತ್ತೆ ಅಥವಾ ಅದನ್ನು ಟೋಟಲ್ ಆಗಿ ನಾವು ಎಲಿಮಿನೇಟ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟೆಲ್ಲ ಪ್ರಯೋಜನಗಳನ್ನು ಹೊಂದಿರುವ ಕಾರಣದಿಂದ ಕರ್ನಾಟಕದ 4 ಅರಣ್ಯ ಭಾಗಗಳನ್ನು ಈಗ ಪರಿಸರ ಸೂಕ್ಷ್ಮ ವಲಯಗಳಾಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಅನುಮೋದನೆಯನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಅನುಮೋದನೆಯನ್ನ ಕ್ಯಾಬಿನೆಟ್ ಸಬ್ ಕಮಿಟಿ ವತಿಯಿಂದ ನೀಡಲಾಗಿರುತ್ತೆ. ಸೊ ಇದಕ್ಕೆ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಎನ್ವೈರನ್ಮೆಂಟಲ್ ಮಿನಿಸ್ಟರ್ ಅಂದ್ರೆ ಪರಿಸರ ಸಚಿವರಾಗಿರ್ತಕ್ಕಂಥವರು. ಪರಿಸರ ಸಚಿವರ ಸಂಪುಟದ ಉಪಸಮಿತಿಯು ಕರ್ನಾಟಕದಲ್ಲಿರ್ತಕ್ಕಂಥ 4 ಪ್ರದೇಶಗಳನ್ನ ಈಕೋ ಸೆನ್ಸಿಟಿವ್ ಝೋನ್ಸ್ ಅಥವಾ ಪರಿಸರ ಸೂಕ್ಷ್ಮ ವಲಯಗಳಾಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಅನುಮೋದನೆಯನ್ನ ನೀಡಲಾಗಿರುತ್ತೆ. ಸೊ ಆ 4 ಪ್ಲೇಸಸ್ಗಳು ಯಾವುದು ಮತ್ತೆ ಅದು ಯಾವ ಜಿಲ್ಲೆಗಳಲ್ಲಿರುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇದು ಭದ್ರಾ ವೈಲ್ಡ್ ಲೈಫ್
ಸ್ಯಾಂಕ್ಚುರಿ ಇದಿರ್ತಕ್ಕಂಥದ್ದು ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥದ್ದು. ಅದಾದಮೇಲೆ ಬಂಕಾಪುರ ಉಲ್ಫ್ ಸ್ಯಾಂಕ್ಚುರಿ ಇದಿರ್ತಕ್ಕಂಥದ್ದು ಕೊಪ್ಪಳನಲ್ಲಿ. ಸೊ ನಾವು ಕೇಳಿದ್ದಂತಹ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಮೂರನೇದು ಉತ್ತರಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದಿರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ. ಅರಸೀಕೆರೆ ಬೇರ್ ಸ್ಯಾಂಕ್ಚುರಿ ಅಥವಾ ಅರಸೀಕೆರೆ ಕರಡಿಧಾಮ ಅಂತ ಹೇಳ್ತೇವೆ. ಸೊ ಇದು ಹಾಸನ ಜಿಲ್ಲೆಯಲ್ಲಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕಾಡಿನ ಪ್ರದೇಶಗಳನ್ನು ಈಕೋ ಸೆನ್ಸಿಟಿವ್ ಝೋನ್ಸ್ ಆಗಿ ಡಿಕ್ಲೇರ್ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈಕೋ ಸೆನ್ಸಿಟಿವ್ ಝೋನ್ಸ್ ಎಷ್ಟು ವ್ಯಾಪ್ತಿಯನ್ನು ಹೊಂದಿರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಕೋ ಸೆನ್ಸಿಟಿವ್ ಝೋನ್ ಏನಿರುತ್ತೆ, ಸೊ ಇಟ್ ರೇಂಜಸ್ ಫ್ರಮ್ 1 kilometer to 10 kilometer. For example, imagine this is your forest area. ಸೊ ಈ ಫಾರೆಸ್ಟ್ ಏರಿಯಾದ ಈ ಫ್ರಿಂಜಸ್ ಅಥವಾ ಈ ಬಾರ್ಡರ್ಸ್ ಏನಿರ್ತವೆ, ಸೊ ಬಾರ್ಡರ್ನ ಒಂದು ಬಫರ್ ಝೋನಲ್ಲಿ ಇರ್ತಕ್ಕಂಥ 1 ಕಿಲೋಮೀಟರಿಂದ ಹಿಡಿದು 10 ಕಿಲೋಮೀಟರ್ವರೆಗೂ ಈಕೋ ಸೆನ್ಸಿಟಿವ್ ಝೋನ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಹಾಗಿದ್ರೆ 1 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಯಾವುದನ್ನ ಮಾಡಬೇಕು ಅನ್ನೋದನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅಂದರೆ, ಸೊ ಇಟ್ ಈಸ್ ಡಿಸೈಡೆಡ್ ಆನ್ ದಿ ಹ್ಯೂಮನ್ ಸೆಟಲ್ಮೆಂಟ್ಸ್ ಆ್ಯಂಡ್ ಪ್ರೈವೇಟ್ ಲ್ಯಾಂಡ್. ಅಂದರೆ ಅಲ್ಲಿರ್ತಕ್ಕಂಥ ಮಾನವರ ನೆಲೆ ಮತ್ತು ಖಾಸಗಿ ಭೂಮಿ ಏನಿರುತ್ತೆ, ಸೊ ಅದರ ಪ್ರೆಸೆನ್ಸ್ನ ಆಧಾರದ ಮೇಲೆ ಈಕೋ ಸೆನ್ಸಿಟಿವ್ ಝೋನ್ಸ್ ಅನ್ನ ಡಿಕ್ಲೇರ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಕನ್ಸರ್ವೇಷನ್ ಎಫರ್ಟ್ಸ್ ಮತ್ತು ಲೋಕಲ್ ಆಕ್ಟಿವಿಟೀಸ್ ಅಂದರೆ ಆ ಒಂದು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ವಾಸಿಗಳೇನಿರ್ತಾರೆ, ಸೊ ಅವರ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡದೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಆ್ಯಕ್ಟನ್ನು ನಾವೇನಂತ ಕರಿತೀವಿ ಅಂದರೆ ಈಕೋ ಸೆನ್ಸಿಟಿವ್ ಝೋನ್ಸ್ ಅಂತ ಕರೀತಕ್ಕಂಥದ್ದು. ಸೊ ಈಗ ನಾವು ಪ್ರತಿಯೊಂದು ಪ್ರದೇಶದ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಮೊದಲು ನಾವು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದಿರ್ತಕ್ಕಂಥದ್ದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಂತ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ನ ಮೌಂಟೇನ್ ರೇಂಜ್ನ ಭಾಗವಾಗಿರುತ್ತೆ. ಅಂದರೆ ಪಶ್ಚಿಮ ಘಟ್ಟಗಳ ಭಾಗವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಭದ್ರಾ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳ್ತೇವೆ. ಸೊ ಇದರ ಈ ವಿಸ್ತೀರ್ಣವನ್ನು ನಾವು ನೋಡೋದಾದ್ರೆ 492 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುತ್ತೆ. ಇದನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥ ವರ್ಷ 1974 ಇದನ್ನು ವನ್ಯಜೀವಿ ಅಭಯಾರಣ್ಯವೆಂದು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 1998 ಇಟ್ ಬಿಕೇಮ್ ಪಾರ್ಟ್ ಆಫ್ ಪ್ರಾಜೆಕ್ಟ್ ಟೈಗರ್. ಅಂದರೆ ಈ ಒಂದು ಪ್ರಾಜೆಕ್ಟ್ ಟೈಗರ್ ಏನಿದೆ, ಸೊ ಅದರ ಭಾಗವಾಗಿ ಇದನ್ನು 1998 ಪ್ರಾಜೆಕ್ಟ್ ಟೈಗರ್ನ ಭಾಗವಾಗಿ ಇದನ್ನು ಕನ್ಸಿಡರ್ ಮಾಡಲಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿರ್ತಕ್ಕಂಥ ಸಸ್ಯವರ್ಗ ಅಥವಾ ಫ್ಲೋರಾದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಹೇಳ್ತೇವೆ. ಅಂದ್ರೆ ತೇವಾಂಶವುಳ್ಳ ಪತನಶೀಲ ಕಾಡುಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೆ ಅರೆ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಬ್ಯಾಂಬೂ ಥಿಕೆಟ್ಸ್ ಅಥವಾ ಈ ಬಿದಿರಿನ ಪೊದೆಗಳನ್ನು ನಾವಿಲ್ಲಿ ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಕೆಲವೊಂದು ಸಿಗ್ನಿಫಿಕೆಂಟ್ ಟ್ರೀಸ್ಗಳನ್ನು ನಾವು ನೋಡೋದಾದ್ರೆ ಟೀಕ್, ರೋಸ್ವುಡ್, ಮತಿ, ಹೊನ್ನೆ, ನಂದಿ, ತಡ ಸಾಲು, ಅದಾದ್ಮೇಲೆ ಕಿಂಡಲ್. ಸೊ ಈ ರೀತಿಯ ಮರಗಳನ್ನು ಸೊ ಈ ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ವಿ ಕ್ಯಾನ್ ಸಿ ಟೈಗರ್ಸ್, ಲೆಪರ್ಡ್ಸ್, ಎಲಿಫೆಂಟ್ಸ್, ವೈಲ್ಡ್ ಬೋರ್ಸ್, ಗಾರ್ಸ್, ಸ್ಲಾತ್ ಬೇರ್, ಸಾಂಬಾರ್, ಸ್ಪಾಟೆಡ್ ಡಿಯರ್, ಬಾರ್ಕಿಂಗ್ ಡೇರ್ ಮತ್ತೆ ಲಂಗೂರ್ಸ್ಗಳನ್ನು ನಾವು ಇಲ್ಲಿ ಹೆಚ್ಚಾಗಿ ಕಾಣಬಹುದಾಗಿರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಆಗಿರುತ್ತೆ. ಸೊ ಅದರ ಜೊತೆಗೆ ಸಾಕಷ್ಟು ಬರ್ಡ್ ಸ್ಪೀಶೀಸ್ಗಳನ್ನು ಕೂಡ ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹಾರ್ನ್ ಬಿಲ್ ಆಗಿರ್ಬೋದು, ಎಮರಾಲ್ಡ್ ಡವ್ ಆಗಿರ್ಬೋದು, ಬ್ಲ್ಯಾಕ್ ವುಡ್ ಪೆಕ್ಕರ್ ಅಂದ್ರೆ ಮರಕುಟುಕ ಪಕ್ಷಿಗಳು, ಅದಾದ್ಮೇಲೆ ಇವನ್ ಕಿಂಗ್ ವಲ್ಚರ್ ಅಂದ್ರೆ ರಾಜರಣ ಹದ್ದನ್ನು ಕೂಡ ಸೊ ಈ ಒಂದು ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಇದರ ಜಿಯೋಗ್ರಫಿಯನ್ನ ನಾವು ನೋಡೋದಾದ್ರೆ ಇಲ್ಲಿರ್ತಕ್ಕಂಥ ಹೈಯೆಸ್ಟ್ ಪೀಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಲ್ಲತ್ತಿಗಿರಿ ಅಂತ ಹೇಳ್ತೇವೆ. ಸೊ ಇದು 1875 ಮೀಟರ್ ಉದ್ದವಿರ್ತಕ್ಕಂಥ ಹೈಯೆಸ್ಟ್ ಪೀಕ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ವಾಟರ್ ಸೋರ್ಸ್ ಅಂದ್ರೆ ನೀರಿನ ಮೂಲ ಯಾವುದು ಅಂತ ಹೇಳಿದ್ರೆ ಭದ್ರಾ ರಿವರ್ ಮತ್ತೆ ಅದರ ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳಿಂದ ಸೊ ಇದು ನೀರಿಗೆ ಅವಲಂಬಿತವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಾದ್ಮೇಲೆ ಎರಡನೇ ಪ್ರದೇಶ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ. ಇದನ್ನ ನಾವು ಬಂಕಾಪುರ ವೋಲ್ಫ್ ಸ್ಯಾಂಕ್ಚುರಿ ಅಂದ್ರೆ ತೋಳಗಳನ್ನು ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಡೆಸಿಗ್ನೇಟ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಫಸ್ಟ್ ವೋಲ್ಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಅಂದ್ರೆ ತೋಳಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ಕರ್ನಾಟಕದಿಂದ ಘೋಷಣೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಸ್ಯಾಂಕ್ಚುರಿ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದಿರ್ತಕ್ಕಂಥದ್ದು ಕೊಪ್ಪಳ ಡಿಸ್ಟ್ರಿಕ್ಟ್, ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲಿ ಬಂಕಾಪುರ್ ವಿಲೇಜ್ ಅಂತ ಬರುತ್ತೆ.
ಬರುತ್ತೆ. ಸೊ ಆ ಒಂದು ಕಾರಣದಿಂದ ಇದಕ್ಕೆ ಬಂಕಾಪುರ್ ವುಲ್ಫ್ ಸ್ಯಾಂಕ್ಚುರಿ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ವಿಸ್ತೀರ್ಣವನ್ನು ನಾವು ನೋಡೋದಾದ್ರೆ 822.03 ಎಕರ್ಸ್ ಆಫ್ ಫಾರೆಸ್ಟ್ ಏರಿಯಾವನ್ನು ಇದು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಸ್ವಲ್ಪ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನ ನಮ್ಮ ಕರ್ನಾಟಕದ ವೈಲ್ಡ್ ಲೈಫ್ ಬೋರ್ಡ್ ಏನಿದೆ, ಕರ್ನಾಟಕದ ವನ್ಯಜೀವಿ ಮಂಡಳಿ ವತಿಯಿಂದ ಸೊ ಇದನ್ನ ಟು ಕನ್ಸರ್ವ್ ದಿ ಹ್ಯಾಬಿಟ್ಯಾಟ್ ಆಫ್ ಇಂಡಿಯನ್ ಗ್ರೇ ವುಲ್ಫ್ ಅಂದ್ರೆ ಭಾರತ ದೇಶದ ಬೂದು ತೋಳದ ಆವಾಸ ಸ್ಥಾನವನ್ನ ಸಂರಕ್ಷಣೆ ಮಾಡುವ ಕಾರಣದಿಂದ ಕರ್ನಾಟಕ ವನ್ಯಜೀವಿ ಮಂಡಳಿಯಿಂದ ಸೊ ಇದಕ್ಕೆ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಸ್ಪೀಶೀಸ್ ನಮ್ಗೆ ಆಲ್ರೆಡಿ ಗೊತ್ತು, ಗ್ರೇ ವುಲ್ಫ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಗ್ರೇ ವುಲ್ಫ್ ಅನ್ನ ನಾವು ಸೈಂಟಿಫಿಕ್ ಆಗಿ ಏನಂತ ಕರಿತೀವಿ ಅಂದ್ರೆ ಕ್ಯಾನಿಸ್ ಲೂಪಸ್ ಪೆಲಿಪೆಸ್ ಅಂತ ಹೇಳ್ತೇವೆ. ಸೊ ಈ ಪ್ರಾಣಿಯನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಗ್ರೇ ವುಲ್ಫ್ ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಪ್ರಕಾರ ಸೊ ಸ್ಕೆಡ್ಯೂಲ್ 1 ಅಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ. ಸ್ಕೆಡ್ಯೂಲ್ 1 ಅಂದ್ರೆ ಸೊ ಅದನ್ನೇನಾದ್ರೂ ಪೋಚ್ ಮಾಡೋದಾಗ್ಲಿ ಅಥವಾ ಹಂಟ್ ಮಾಡೋದಾಗ್ಲಿ ಮಾಡಿದ್ದೆ ಆದಲ್ಲಿ ಸಿವಿಯರ್ ಪನಿಷ್ಮೆಂಟ್ ಮತ್ತೆ ಪೆನಾಲ್ಟಿಯನ್ನ ಮಾಡಲಾಗುತ್ತೆ. ಸೊ ಅದನ್ನ ನಾವು ಸ್ಕೆಡ್ಯೂಲ್ 1 ಅಂತ ಹೇಳ್ತೇವೆ. ಅದೇ ರೀತಿ ಸೈಟ್ಸ್ ನ ಅಡಿಯಲ್ಲಿ ಇದನ್ನ ಅಪೆಂಡಿಕ್ಸ್ 1 ಅಲ್ಲಿ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಮತ್ತೆ ಸೈಟ್ಸ್ ಅಲ್ಲಿ ಎರಡರಲ್ಲೂ ಕೂಡ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅನ್ನ ಸೊ ಈ ಒಂದು ಗ್ರೇ ವುಲ್ಫ್ಗೆ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಥರ್ಡ್ ಪ್ಲೇಸ್. ಇದನ್ನ ನಾವು ಉತ್ತರಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕರಿತೇವೆ. ಸೊ ಇದು ಹಿರಿಯೂರು ಏರಿಯಾದಲ್ಲಿ ಬರುತ್ತೆ. ಸೊ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. 1200 ಎಕರ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಅನ್ನ ನಾವು ನೋಡಬಹುದಾಗಿರುತ್ತೆ. 1200 ಎಕರೆಗಳಷ್ಟು ಅರಣ್ಯ ಪ್ರದೇಶವನ್ನ ಇಲ್ಲಿ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ವೆರಿ ರೀಸೆಂಟ್ಲಿ ಜನವರಿ 2023ರಲ್ಲಿ ಇದನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಕ್ಕೆ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿರ್ತಾರೆ ಅಂದ್ರೆ ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಬಹಳ ಜಾಸ್ತಿ ಆಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಅಂದರೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಹೆಚ್ಚಾಗಿರುವ ಕಾರಣದಿಂದ ಸೊ ಅದನ್ನು ಪ್ರಿವೆಂಟ್ ಮಾಡುವ ಕಾರಣಕ್ಕಾಗಿ ಸೊ ಇದನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಸ್ಯಾಂಕ್ಚುರಿಯನ್ನು ನಾವು ಅರಸೀಕೆರೆ ಬೇರ್ ಸ್ಯಾಂಕ್ಚುರಿ ಅಥವಾ ಅರಸೀಕೆರೆ ಕರಡಿ ಅಭಯಾರಣ್ಯ ಅಂತ ಕರಿತೇವೆ. ಸೊ ಹೆಸರು ನೋಡ್ತಾನೆ ಗೊತ್ತಾಗುತ್ತೆ, ಕರಡಿಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಅಭಯಾರಣ್ಯವಾಗಿರುತ್ತೆ. ಸೊ ಇದಿರ್ತಕ್ಕಂಥದ್ದು ಈ ಒಂದು ಅರಸೀಕೆರೆ ಬೇರ್ ಸ್ಯಾಂಕ್ಚುರಿಗೆ ಇನ್ನೊಂದು ಹೆಸರು ಕೂಡ ಇದೆ. ಅದನ್ನು ನಾವು ಹಿರೇಕಲ್ಲುಗುಡ್ಡ ಬೇರ್ ಸ್ಯಾಂಕ್ಚುರಿ ಅಂತ ಕೂಡ ಕರಿತೇವೆ ಅಥವಾ ಹಿರೇಕಲ್ಲುಗುಡ್ಡ ಕರಡಿ ಅಭಯಾರಣ್ಯ ಕೂಡ ಅಂತ ಇದನ್ನ ಕರೆಯಲಾಗುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇದು 10,000 ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಅನ್ನ ಹೊಂದಿರುತ್ತೆ. ಅಂದ್ರೆ 10,000 ಹೆಕ್ಟೇರ್ಗಳಷ್ಟು ಅರಣ್ಯ ಪ್ರದೇಶವನ್ನ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 2019 ಅಲ್ಲಿ ಅಂದ್ರೆ 2019ರಲ್ಲಿ ಕರ್ನಾಟಕ ರಾಜ್ಯ ಮಂಡಳಿಯಿಂದ ಅಂದ್ರೆ ವನ್ಯಜೀವಿ ಮಂಡಳಿಯಿಂದ ಇದನ್ನ ಕರಡಿ ಅಭಯಾರಣ್ಯ ಎಂದು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಥರ್ಡ್ ಬೇರ್ ಸ್ಯಾಂಕ್ಚುರಿ ಇನ್ ಕರ್ನಾಟಕ. ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 3ನೇ ಕರಡಿಗಳ ಅಭಯಾರಣ್ಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಇದ್ದಂತಹ ಬೇರ್ ಸ್ಯಾಂಕ್ಚುರೀಸ್ ಯಾವ್ದ್ಯಾವ್ದು ಅಂದ್ರೆ ಒಂದು ದಾರೋಜಿ, ಇನ್ನೊಂದು ಗುಡೇಕೋಟೆ, ಎರಡೂ ಕೂಡ ಬೆಳ್ಳಾರಿ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಬೇರ್ ಸ್ಯಾಂಕ್ಚುರಿಗಳಾಗಿರ್ತವೆ. ಸೊ ಅದಾದ ನಂತರ 3ನೇ ಬೇರ್ ಸ್ಯಾಂಕ್ಚುರಿಯಾಗಿ ಇದನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕೆಳಗಿನವುಗಳಲ್ಲಿ ಯಾವುದು ಅರ್ಕಾವತಿ ನದಿಯ ಪ್ರಮುಖ ಉಪನದಿ ಎಲ್ಲ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ಮೇಜರ್ ಟ್ರಿಬ್ಯೂಟರಿ ಆಫ್ ಅರ್ಕಾವತಿ ರಿವರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಿನಾಕಿನಿ ಅರ್ಕಾವತಿ ನದಿಯ ಮೇಜರ್ ಟ್ರಿಬ್ಯೂಟರಿ ಆಗಿರೋದಿಲ್ಲ. ಸೊ ಈಗ ಅರ್ಕಾವತಿ ನದಿಯ ಬಗ್ಗೆ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ ಈ ಅರ್ಕಾವತಿ ನದಿ ಏನಿದೆ ಸೊ ಇದು ನಂದಿ ಬೆಟ್ಟದಲ್ಲಿ ಹುಟ್ಟತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದು ನಂತರ ಕಾವೇರಿ ನದಿಯನ್ನ ಸೇರಿಕೊಳ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಈ ಒಂದು ಅರ್ಕಾವತಿಯಲ್ಲಿ ಈಗ ಪೊಲ್ಯೂಷನ್ ಲೆವೆಲ್ ಅನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ಆ ಪೊಲ್ಯೂಷನ್ ಲೆವೆಲ್ ಅನ್ನ ನೀವು ನೋಡಿದ್ರೆ ತುಂಬಾ ಸರ್ಪ್ರೈಸ್ ಆಗ್ತೀರಾ. ಬಿಕಾಸ್ ಅದು ಕೇವಲ 100sಗಳಲ್ಲಿ ಹೆಚ್ಚಾಗಿಲ್ಲ, 1000sಗಳಲ್ಲಿ ಅಂದ್ರೆ ಅದರ ಲಿಮಿಟ್ ಏನಿದೆ ಅದಕ್ಕಿಂತ 1000sಗಳಲ್ಲಿ ಅದು ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ ಯಾವ್ದ್ಯಾವ್ದು, ಅದು ಎಷ್ಟು ಹೆಚ್ಚಾಗಿದೆ, ಯಾರು ಈ ವರದಿಯನ್ನ ಕೊಡ್ತಾ ಇದ್ದಾರೆ, ಇದರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಏನು, ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು
pani.earth ಅಂತ ಹೇಳ್ತೇವೆ. pani.earth ಅಂತಕರು ಸೊ ಈ ಒಂದು ವರದಿಯನ್ನು ಕೊಟ್ಟಿರ್ತಾರೆ. ಸೊ ಅಲಾಂಗ್ ವಿತ್ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಕ್ಲೀನ್ ವಾಟರ್, ಅಂದರೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಕ್ಲೀನ್ ವಾಟರ್ ಅಥವಾ ಅಂತಾರಾಷ್ಟ್ರೀಯ ಶುದ್ಧ ನೀರಿನ ಕೇಂದ್ರದ ಸಹಯೋಗದೊಂದಿಗೆ ಇವರಿಬ್ಬರು ಕೊಲ್ಯಾಬ್ರೇಷನ್ ಮಾಡ್ಕೊಂಡಿರ್ತಾರೆ. pani.earth ಆದಮೇಲೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಕ್ಲೀನ್ ವಾಟರ್ ಇವರಿಬ್ಬರು ಕೊಲ್ಯಾಬ್ರೇಷನ್ ಮಾಡಿಕೊಂಡು ಸೊ ಈ ಒಂದು ಪೊಲ್ಯೂಟೆಂಟ್ ಲೆವೆಲ್ ಎಷ್ಟಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ವರದಿಯನ್ನು ಕೊಡಲಿಕ್ಕೆ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ನದಿ ಯಾವುದು ಅಂದರೆ ಅರ್ಕಾವತಿ ನದಿಯನ್ನು ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅವ್ರು ಮಾಡಿರ್ತಕ್ಕಂಥ ಒಂದು ಫೈಂಡಿಂಗ್ಸ್ನಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಏನು ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಎಲ್ಲ ಲಿಮಿಟ್ಸ್ಗೂ ಮೀರಿ ಇಲ್ಲಿ ಪೊಲ್ಯೂಷನ್ ಆಗ್ತಾ ಇರ್ತಕ್ಕಂಥದ್ದನ್ನು ಸೊ ನಾವು ಗಮನಿಸ್ಬೋದಾಗಿರುತ್ತೆ. ಸೊ ಈ ಪೊಲ್ಯೂಟೆಂಟ್ಸ್ಗಳಲ್ಲಿ ಮೊದಲನೇದು ಯಾವುದು ಅಂದರೆ ಪೆಸ್ಟಿಸೈಡ್ಸ್ ಅಥವಾ ಕೀಟನಾಶಕಗಳು. ಸೊ ನಾವು ಬಳಸ್ತಕ್ಕಂಥ ಕೀಟನಾಶಕಗಳು, ಅದರಲ್ಲಿ ಈ ಒಂದು ಹೆಪ್ಟೋಕ್ಲೋರ್ ಮತ್ತು DDT ಅಂತ ನಾವೇನು ಹೇಳ್ತೇವೆ, ಸೊ ಇವೆರಡರ ಪ್ರಮಾಣ ಬಹಳ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಎಷ್ಟು ಲಿಮಿಟ್ ಜಾಸ್ತಿ ಆಗಿದೆ ಅಂತ ನಾವು ನೋಡೋದಾದರೆ 25,022 ಟೈಮ್ಸ್ ಹೈಯರ್ ದೆನ್ ದಿ ನಾರ್ಮಲ್, ಅಂದರೆ ನಾರ್ಮಲ್ಗಿಂತ 25,022 ಬಾರಿ ಅದು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ DDTಗೆ ಸಂಬಂಧಪಟ್ಟಂತೆ ಆ ಒಂದು ಲಿಮಿಟನ್ನು ಯುನೈಟೆಡ್ ಸ್ಟೇಟ್ಸ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಏನಿರುತ್ತೆ ಸೊ ಅದರ ಮಾನದಂಡಗಳಿಗೆ ಹೋಲಿಕೆ ಮಾಡಿದಾಗ ಸರಿಸುಮಾರು 25,000ಕ್ಕಿಂತ ಹೆಚ್ಚು ಪಟ್ಟು ಅದು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಅರ್ಕಾವತಿ ನದಿಯಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಎರಡನೇ ಪೊಲ್ಯೂಟೆಂಟನ್ನು ನಾವು ಹೆವಿ ಮೆಟಲ್ ಅಥವಾ ಭಾರ ಧಾತುಗಳು ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಾವು ಮುಖ್ಯವಾಗಿ ಮೆಷರ್ ಮಾಡ್ತಕ್ಕಂಥದ್ದು ಮರ್ಕ್ಯೂರಿ ಅಥವಾ ಪಾದರಸದ ಒಂದು ಪೊಲ್ಯೂಷನ್ ಅನ್ನು ನಾವು ಮೆಷರ್ ಮಾಡ್ತೇವೆ. ಸೊ ಇದು ಎಷ್ಟು ಟೈಮ್ಸ್ ಜಾಸ್ತಿ ಆಗಿರುತ್ತೆ ಅಂದರೆ 26 ಟೈಮ್ಸ್ ಅಬೋವ್ ದಿ ನಾರ್ಮಲ್. ಸೊ ಈ ಒಂದು ಪಾದರಸದ ಮಟ್ಟವನ್ನು ಯಾವ ಸ್ಟ್ಯಾಂಡರ್ಡ್ಸ್ಗೆ ನಾವು ಕಂಪೇರ್ ಮಾಡ್ತೀವಿ ಅಂದರೆ ಕೆನಡಾ ಸೆಡಿಮೆಂಟ್ ಕ್ವಾಲಿಟಿ ಗೈಡ್ಲೈನ್ಸ್, ಅಂದರೆ ಕೆನಡಾ ಸರ್ಕಾರದ ಒಂದು ಸೆಡಿಮೆಂಟ್ ಗೈಡ್ಲೈನ್ಸ್ ಏನಿರುತ್ತೆ ಸೊ ಆ ಒಂದು ಮಾನಸೂಚಿಗಳ ಅಥವಾ ಮಾನದಂಡಗಳ ಪ್ರಕಾರ 26 ಪಟ್ಟು ಅದು ನಾರ್ಮಲ್ಗಿಂತ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಸಾವಯವ ಸಂಯುಕ್ತಗಳು ಅಂತ ಬರುತ್ತೆ. ಸೊ ಈ ಸಾವಯವ ಸಂಯುಕ್ತಗಳು ಏನಿರುತ್ತೆ ಸೊ ಇದು ಹ್ಯೂಮನ್ ಹೆಲ್ತ್ ಮತ್ತೆ ಈಕೋಸಿಸ್ಟಮ್, ಅಂದರೆ ಪರಿಸರ ವ್ಯವಸ್ಥೆ ಆಗಿರ್ಬೋದು, ಮನುಷ್ಯನ ಆರೋಗ್ಯವಾಗಿರ್ಬೋದು, ಎರಡರ ಮೇಲೆ ಕೂಡ ದುಷ್ಪರಿಣಾಮಗಳನ್ನು ಬೀರ್ತಕ್ಕಂಥ ವಸ್ತುಗಳಾಗಿರ್ತವೆ. ಹಾಗಿದ್ರೆ ಈ ಒಂದು ಸಂಶೋಧನೆ ಅಥವಾ ಈಗ ಫೈಂಡ್ ಔಟ್ ಮಾಡಿರ್ತಕ್ಕಂಥ ಒಂದು ಪೊಲ್ಯೂಟೆಂಟ್ ಲೆವೆಲ್ ಏನಿರುತ್ತೆ ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಇದರ ಇಂಪ್ಲಿಕೇಶನ್ಸ್ ಏನು ಅಂತ ನಾವು ನೋಡೋದಾದ್ರೆ ಸೊ ಇದು ಹ್ಯೂಮನ್ ಹೆಲ್ತ್ ರಿಸ್ಕ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಈ ಹೊಸ ಕಾಯಿಲೆಗಳು ಹುಟ್ಟುತ್ತಾ ಇರುತ್ತೆ, ವಿತೌಟ್ ಎನಿ ಬ್ಯಾಡ್ ಹ್ಯಾಬಿಟ್ಸ್ ಕಾಯಿಲೆಗಳು ಬರ್ತಾ ಇರುತ್ತೆ. ಬಿಕಾಸ್ ನಾವು ಏನೂ ಕೆಟ್ಟ ಹವ್ಯಾಸಗಳು ಇಲ್ಲದಿದ್ದರೂ ಕೂಡ ನಾವು ಸೇವನೆ ಮಾಡ್ತಕ್ಕಂಥ ನೀರು ಮತ್ತು ಆಹಾರ ಶುದ್ಧವಾಗಿಲ್ಲ. ಬಿಕಾಸ್ ಈ ಎಲ್ಲ ಪೊಲ್ಯೂಷನ್ ಬಗ್ಗೆ ನಮಗೆ ಮಾಹಿತಿ ಕೂಡ ಇರೋದಿಲ್ಲ. ನಾವು ತಿಂತಕ್ಕಂಥ ಆಹಾರ ಆಗಿರ್ಬೋದು ಅಥವಾ ನೀರಾಗಿರ್ಬೋದು ಅದು ಎಷ್ಟು ಶುದ್ಧವಾಗಿದೆ ಅಂತಕ್ಕಂಥ ಅರಿವು ಕೂಡ ನಮಗಿರೋದಿಲ್ಲ. ಸೊ ಈ ಒಂದು ಮಾನವನ ಆರೋಗ್ಯದ ಮೇಲೆ ಹೆಚ್ಚಿನ ದುಷ್ಪರಿಣಾಮಗಳನ್ನು ಬೀರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ಸ್, ಆಬ್ವಿಯಸ್ಲಿ ಪೊಲ್ಯೂಷನ್ ಜಾಸ್ತಿ ಆದಷ್ಟು ಎಂಡೇಂಜರ್ಡ್ ಸ್ಪೀಶೀಸ್ ಅಂದರೆ ಅವಿನಾಶದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಈ ಪೊಲ್ಯೂಷನ್ ಅಕ್ಯುಮುಲೇಟ್ ಆಗಿ ಅವು ಕೂಡ ತ್ವರಿತವಾಗಿ ಸತ್ತೋಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಅದು ಪರಿಸರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಿದ್ರೆ ಸೊ ಇದನ್ನ ಕಡಿಮೆ ಮಾಡಲಿಕ್ಕೆ ನಾವು ಯಾವ ರೀತಿಯ ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳನ್ನು ಮಾಡಬಹುದಾಗಿರುತ್ತೆ ಅಂದರೆ ಸೊ ವೆರಿ ಇಂಪಾರ್ಟೆಂಟ್ ಇಸ್ ಸ್ಟ್ರಿಕ್ಟರ್ ರೆಗ್ಯುಲೇಷನ್ಸ್, ಅಂದರೆ ನಮ್ಮ ನಿಯಮಗಳನ್ನು ನಾವು ಕಠಿಣವಾಗಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಇಂಡಸ್ಟ್ರಿ ಇದ್ರೆ ಸೊ ಅದರಿಂದ ಬರ್ತಕ್ಕಂಥ ಎಫ್ಲೂಯೆಂಟ್ಸ್ ಇರ್ಬೋದು ಅದನ್ನ ಅವರು ಟ್ರೀಟ್ ಮಾಡಬೇಕು ಅಥವಾ ಪೊಲ್ಯೂಷನ್ ಲೆಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಈ ರೀತಿಯಾಗಿ ಸಾಕಷ್ಟು ರೆಗ್ಯುಲೇಷನ್ಸ್ ಅನ್ನ ನಾವು ತರಬೇಕಾಗಿರುತ್ತೆ. ಸೊ ಅದರಿಂದ ನಾವು ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಎರಡನೇದು ಮಾನಿಟರಿಂಗ್ ನಾವು ಜಾಸ್ತಿ ಮಾಡಬೇಕು. ಆಸ್ ಐ ಟೋಲ್ಡ್ ಯು ಬಿಫೋರ್, ಅದು ಪೊಲ್ಯೂಟೆಡ್ ಇದೆಯಾ ಇಲ್ವಾ ಅಂತಕ್ಕಂಥ ಮಾಹಿತಿ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಸೊ ಅದನ್ನ ಪಿರಿಯಾಡಿಕಲಿ ನಾವು ಚೆಕ್ ಮಾಡ್ತಾ ಇರಬೇಕು. ವಾಯು ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯ ಆಗಿರ್ಬೋದು, ಸಾಯಿಲ್ ಪೊಲ್ಯೂಷನ್ ಆಗಿರ್ಬೋದು, ಪದೇ ಪದೇ ನಾವು ಪರೀಕ್ಷೆ ಮಾಡ್ತಾ ಇದ್ದಾಗ ಮಾತ್ರ ಸೊ ಅದರ ಪೊಲ್ಯೂಷನ್ ಲೆವೆಲ್ ಅನ್ನ ನಾವು ಆಂಟಿಸಿಪೇಟ್ ಅಥವಾ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಪೊಲ್ಯೂಷನ್ ಲೆವೆಲ್ ಗೊತ್ತಾದ್ರೆ ತಾನೇ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಪ್ರಯತ್ನಗಳನ್ನ ಮಾಡಿ ಅದು ಕಡಿಮೆ ಮಾಡಬಹುದಾಗಿರುತ್ತೆ. ನಾವು ಮಾನಿಟರೇ ಮಾಡದೇ ಇಲ್ಲ ಅಂದಮೇಲೆ ಸೊ ಅದು ಪೊಲ್ಯೂಟೆಡ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಸೊ ಅದರಿಂದ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ನಾವು ರೆಗ್ಯುಲರ್ ಆಗಿ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಪಬ್ಲಿಕ್ ಅವೇರ್ನೆಸ್ ಅಥವಾ ಸಾರ್ವಜನಿಕ ಜಾಗೃತಿಯನ್ನ ಮೂಡಿಸಬೇಕು. ಕಾರಣ ಏನಂದ್ರೆ ಪೊಲ್ಯೂಷನ್ ಆಗ್ತಕ್ಕಂಥದ್ದು ನಮ್ಮಿಂದ. ಸೊ
ಸೊ ನಮಗೆ ಅದರ ಬಗ್ಗೆ ಜಾಗೃತಿ ಇಲ್ಲದಿದ್ದರೆ ಸೊ ನಾವು ಮಾಲಿನ್ಯವನ್ನ ಹೆಚ್ಚಾಗಿ ಮಾಡ್ತಾ ಇರ್ತೇವೆ. ಸೊ ಅದರಿಂದ ಹೇಗೆ ಪ್ರಿವೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ಜ್ಞಾನವನ್ನ ಸೊ ಪಬ್ಲಿಕ್ ಅವೇರ್ನೆಸ್ ಮೂಡಿಸುವ ಮುಖಾಂತರ ನಾವು ಮಾಡಬೇಕಾಗಿರುತ್ತೆ. ಸೊ ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಮೆಷರ್ಮೆಂಟ್ಸ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಅರ್ಕಾವತಿ ರಿವರ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ನಮ್ಮ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಮೋಸ್ಟ್ ಸಿಗ್ನಿಫಿಕೆಂಟ್ ಅಥವಾ ಒನ್ ಆಫ್ ದಿ ಸಿಗ್ನಿಫಿಕೆಂಟ್ ರಿವರ್ಸ್ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದು ಎಲ್ಲಿ ಉಗಮವಾಗುತ್ತೆ ಅಂದ್ರೆ ನಂದಿ ಹಿಲ್ಸ್ ಅಲ್ಲಿ ಉಗಮವಾಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಹುಟ್ಟತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದು ಹುಟ್ಟಿದ ನಂತರ ಸೆವರಲ್ ಡಿಸ್ಟ್ರಿಕ್ಟ್ಸ್ ಅನೇಕ ಜಿಲ್ಲೆಗಳ ಮುಖಾಂತರ ಹರಿತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಗ್ರಾಮೀಣ, ರಾಮನಗರ, ಬೆಂಗಳೂರು ನಗರ ಅಥವಾ ಅರ್ಬನ್, ಸೊ ಮರ್ಜಿಂಗ್ ವಿತ್ ಕಾವೇರಿ ರಿವರ್. ಸೊ ಈ ಜಿಲ್ಲೆಗಳನ್ನು ಅದು ಹಾದು ಹೋದ ನಂತರ ಸೊ ಕಾವೇರಿ ನದಿಗೆ ಇದು ಜಾಯಿನ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳನ್ನು ನಾವು ನೋಡೋದಾದ್ರೆ ಕುಮುದ್ವತಿ, ರಿಷಭಾವತಿ ಮತ್ತೆ ಸುವರ್ಣಮುಖಿ ರಿವರ್ಸ್ ಏನಿರ್ತವೆ ಸೊ ಇದು ಈ ಒಂದು ನದಿಗೆ ಸೇರ್ತಕ್ಕಂಥ ಉಪನದಿಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಇನ್ಫ್ಯಾಕ್ಟ್ ಅರ್ಕಾವತಿ ಮಾತ್ರವಲ್ಲ, ಈ ಟ್ರಿಬ್ಯೂಟರೀಸ್ ಕೂಡ ಹೆಚ್ಚಾಗಿ ಪೊಲ್ಯೂಟೆಡ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಪ್ರಾಮುಖ್ಯತೆ ಅಂದ್ರೆ ಈ ಒಂದು ನದಿಯ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಕ್ರೂಷಿಯಲ್ ಸೋರ್ಸ್ ಆಫ್ ವಾಟರ್ ಫಾರ್ ಅಗ್ರಿಕಲ್ಚರ್ ಅಂಡ್ ಡ್ರಿಂಕಿಂಗ್ ಪರ್ಪಸ್ ಇನ್ ದ ರೀಜನ್. ಅಂದ್ರೆ ಈ ಒಂದು ಭಾಗದಲ್ಲಿರ್ತಕ್ಕಂಥ ಜನರಿಗೆ ಕೃಷಿಗಾಗಿ ಮತ್ತೆ ಕುಡಿಯುವ ನೀರಿಗಾಗಿ. ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನಾವು ಮಾಡ್ತಕ್ಕಂಥ ಪೊಲ್ಯೂಷನ್ ಏನಿದೆ ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಕಲುಷಿತ ನೀರೇನಿದೆ ಸೊ ಅದನ್ನ ನಾವೇ ಸೇವಿಸಬೇಕಾಗಿರುತ್ತೆ. ಸೊ ಅದರಿಂದ ಪೊಲ್ಯೂಷನ್ ಆಗದೆ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಫಾರ್ ಆರ್ ಸೆಲ್ಫಿಶ್ನೆಸ್ ಓನ್ಲಿ, ವಿ ಆರ್ ನಾಟ್ ಡೂಯಿಂಗ್ ಎನಿ ಫೇವರ್ ಟು ಎನಿಬಡಿ. ಸೊ ನಮಗೋಸ್ಕರ ನಾವು ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬೇಕಾಗಿರುತ್ತೆ. ಬಿಕಾಸ್ ಈ ನೀರು ಈ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳಿಗೆ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿರ್ತಕ್ಕಂಥದ್ದು ಕೂಡ ಸೊ ನಮ್ಮ ಜವಾಬ್ದಾರಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಗ್ರೌಂಡ್ ವಾಟರ್ ಲೆವೆಲ್ ಅಥವಾ ಅಂತರ್ಜಲದ ನೀರಿನ ಮಟ್ಟವನ್ನ ಹೆಚ್ಚು ಮಾಡಲಿಕ್ಕೂ ಕೂಡ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಲೋಕಲ್ ಇಕೋಸಿಸ್ಟಮ್ ಅಥವಾ ಸ್ಥಳೀಯ ಪರಿಸರ ವ್ಯವಸ್ಥೆ ಏನಿದೆ ಸೊ ಅದನ್ನ ವೃದ್ಧಿ ಮಾಡಲಿಕ್ಕೂ ಕೂಡ ಈ ಒಂದು ನೀರು ಬಹಳ ಮುಖ್ಯವಾಗಿರುತ್ತೆ. ಸೊ ಇದಕ್ಕಿರ್ತಕ್ಕಂಥ ಚಾಲೆಂಜಸ್ ನಾವು ಆಲ್ರೆಡಿ ನೋಡಿದ್ದೇವೆ. ಸೊ ಕೀಟನಾಶಕಗಳನ್ನ ಹೆಚ್ಚಾಗಿ ಬಳಸ್ತಾ ಇರ್ತಕ್ಕಂಥದ್ದು, ಪೊಲ್ಯೂಷನ್ ಅನ್ನ ಹೆಚ್ಚಾಗಿ ಮಾಡ್ತಕ್ಕಂಥದ್ದು, ಸೀವೇಜ್ ವಾಟರ್ ಅನ್ನ ಡೈರೆಕ್ಟ್ ಆಗಿ ಇದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥದ್ದು, ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ಗೆ ಇದನ್ನ ಎನ್ಕ್ರೋಚ್ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಭೂ ಕಬಳಿಕೆಯನ್ನ ಹೆಚ್ಚಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದರ ನ್ಯಾಚುರಲ್ ಫ್ಲೋ ಏನಿದೆ ಅಂದ್ರೆ ಅದು ನೈಸರ್ಗಿಕವಾಗಿ ಏನು ಹರಿಯುತ್ತೆ ಸೊ ಅದು ರಿಡ್ಯೂಸ್ ಆಗ್ತಾ ಇರುವ ಕಾರಣದಿಂದ ಸೊ ಈ ಒಂದು ನದಿಗೆ ಇರತಕ್ಕಂಥ ಚಾಲೆಂಜಸ್ಗಳು ಅಥವಾ ಸವಾಲುಗಳಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ, ಇದನ್ನ ನಾವು PM ಜನ್ಮನ್ ಅಂತ ಹೇಳ್ತೇವೆ. ಈ ಯೋಜನೆಗಾಗಿ ನಮ್ಮ ಕರ್ನಾಟಕದ ಯಾವ ಗ್ರಾಮವನ್ನ ಆಯ್ಕೆ ಮಾಡಲಾಗಿದೆ? ವಿಚ್ ವಿಲೇಜ್ ಹ್ಯಾಸ್ ಬಿನ್ ಚಾಸನ್ ಫಾರ್ ದಿ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಸ್ಕೀಮ್. ಸೊ ಇದು ಜನಜಾತಿ ಅಂತ ಕೂಡಲೇ ಸೊ ಇದು ಬುಡಕಟ್ಟು ಜನಾಂಗಗಳನ್ನ ಮೇನ್ ಸ್ಟ್ರೀಮ್ಗೆ ಅಥವಾ ಅವರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಇದನ್ನು ರೀಸೆಂಟ್ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿರ್ತಕ್ಕಂಥ ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಭಾರತ ದೇಶದಾದ್ಯಂತ ಎಲ್ಲೆಲ್ಲಿ ಬುಡಕಟ್ಟು ಜನಾಂಗದ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಆ ರೀತಿಯ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ಆ ಗ್ರಾಮ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೂವನಹಳ್ಳಿಯನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕರ್ನಾಟಕದ ಪೂವನಹಳ್ಳಿಯನ್ನ PM ಜನ್ಮನ್ ಕಾರ್ಯಕ್ರಮದ ಅಡಿಯಲ್ಲಿ ಸೊ ಡೆವಲಪ್ ಮಾಡ್ತಕ್ಕಂಥ ಒಂದು ಹಳ್ಳಿಯಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಪೂವನಹಳ್ಳಿ ಎಲ್ಲಿ ಬರುತ್ತೆ ಅಂತ ನಾವು ನೋಡೋದಾದ್ರೆ KR ಪೇಟೆ ತಾಲೂಕ್ ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ ಆಗಿರುತ್ತೆ. ಸೊ ಈ ಒಂದು ಹಳ್ಳಿಯನ್ನ PM ಜನ್ಮನ್ ಸ್ಕೀಮ್ಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಯೋಜನೆಯ ಒಂದು ಓವರ್ ವ್ಯೂ ಅನ್ನ ನಾವು ನೋಡೋದಾದ್ರೆ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಟ್ರೈಬಲ್ ಕಮ್ಯುನಿಟೀಸ್ ಅಂದ್ರೆ ಈ ಒಂದು ಬುಡಕಟ್ಟು ಜನಾಂಗಗಳೇನಿರ್ತವೆ ಸೊ ಅವರನ್ನ ಸೋಷಿಯಲಿ ಸಾಮಾಜಿಕವಾಗಿ, ಎಕನಾಮಿಕಲಿ ಆರ್ಥಿಕವಾಗಿ ಸೊ ಅವರನ್ನ ಮುನ್ನೆಲೆಗೆ ತರುವ ಕಾರಣದಿಂದ ಸೊ ಈ ಒಂದು ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಭಾರತ ದೇಶದಾದ್ಯಂತ ದೇ ಆರ್ ಸಪೋಸ್ ಟು ಸೆಲೆಕ್ಟ್ 63,000 ವಿಲೇಜಸ್, 63,000 ಸೊ ಈ ಒಂದು ಬುಡಕಟ್ಟು ಜನಾಂಗಗಳು ಹೆಚ್ಚಾಗಿರ್ತಕ್ಕಂಥ 63,000 ಗ್ರಾಮಗಳನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಸೊ ಇದರ ಟೋಟಲ್ ಬಜೆಟ್ ಎಷ್ಟಿರುತ್ತೆ ಅಂದ್ರೆ
29,000 crores ಆಫ್ ಹಣವನ್ನು ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸ್ಪೆಂಡ್ ಮಾಡಲಾಗುತ್ತೆ. ಸೊ 25 ಕಾರ್ಯಕ್ರಮಗಳನ್ನು ಸೊ ಈ ಒಂದು ಯೋಜನೆಯಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಏನೇನು ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಒಂದು ಎಜುಕೇಷನ್, ಸೊ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಶಿಕ್ಷಣ ಹೆಚ್ಚು ಮಾಡಬೇಕಾಗಿದ್ರೆ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡಬೇಕಾಗಿರುತ್ತೆ. ಸೊ ಹೆಲ್ತ್ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಹೆಲ್ತ್ ಕೇರ್ ಫೆಸಿಲಿಟೀಸ್ಗಳನ್ನು ಈ ಒಂದು ಫಂಡ್ನ ಮುಖಾಂತರ ಕ್ರಿಯೇಟ್ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಹೌಸಿಂಗ್ ಅಥವಾ ವಸತಿಯನ್ನು ಡೆವಲಪ್ ಮಾಡ್ತಕ್ಕಂಥದ್ದು, ಈ ಟ್ರೈಬಲ್ ಫ್ಯಾಮಿಲೀಸ್ಗೆ ಬೇಕಾಗಿರ್ತಕ್ಕಂಥ ಮನೆಗಳ ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಯಾನಿಟೇಷನ್ ಅಥವಾ ನೈರ್ಮಲ್ಯವನ್ನ ಕಾಪಾಡಲಿಕ್ಕೆ ಪ್ರಾಪರ್ ಸ್ಯಾನಿಟೇಷನ್ ಪ್ರೋಗ್ರಾಮ್ಗಳನ್ನ PM ಜನ್ಮನ್ ಅಡಿಯಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಅಮ್ಯುನಿಟೀಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ವಿದ್ಯುತ್ ಆಗಿರ್ಬೋದು, ಬೇರೆ ಎಸೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಸೊ ಅವೆಲ್ಲವನ್ನ PM ಜನ್ಮನ್ ಯೋಜನೆ ಅಡಿಯಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕ್ಲೀನ್ ಡ್ರಿಂಕಿಂಗ್ ವಾಟರ್, ಶುದ್ಧವಾದ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಅವರಿಗೆ ಉದ್ಯೋಗವನ್ನ ಹೆಚ್ಚು ಮಾಡಲಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಸೊ ಇದರ ಅಡಿಯಲ್ಲಿ ಒದಗಿಸ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವಿಜಯ್ ಹಜಾರೆ ಟ್ರೋಫಿ 2024-25 ಪ್ರಶಸ್ತಿಯನ್ನು ಗೆಲ್ಲಲು ಕರ್ನಾಟಕ ಯಾವ ತಂಡವನ್ನು ಸೋಲಿಸಿತು? ಸೊ ವಿಚ್ ಟೀಮ್ ಡಿಡ್ ಕರ್ನಾಟಕ ಡಿಫೀಟ್ ಟು ವಿನ್ ದಿ ವಿಜಯ್ ಹಜಾರೆ ಟ್ರೋಫಿ ಟೈಟಲ್ ಇನ್ 24-25? ಸೊ ಈ ವಿಜಯ್ ಹಜಾರೆ ಟ್ರೋಫಿ ಏನಿದೆ ಸೊ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರೀಡೆ ಆಗಿರುತ್ತೆ. ಸೊ ಈ ಒಂದು ಕ್ರೀಡೆಯಲ್ಲಿ ನಮ್ಮ ಕರ್ನಾಟಕ ಸತತವಾಗಿ ಪದಕವನ್ನು ಗಳಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ವರ್ಷ ಯಾರನ್ನ ಸೋಲಿಸುವ ಮುಖಾಂತರ ಸೊ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿದರ್ಭವನ್ನು ಸೋಲಿಸುವ ಮುಖಾಂತರ ಸೊ ಇವರು ಮೊದಲ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಜಯದೊಂದಿಗೆ 5th ಟೈಮ್ ಅಂದ್ರೆ 5ನೇ ಬಾರಿಗೆ ನಾವು ಈ ಒಂದು ವಿಜಯ್ ಹಜಾರೆ ಟ್ರೋಫಿಯನ್ನ ಗೆದ್ದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರೆಕಾರ್ಡ್ ಆಫ್ ವಿನ್ನಿಂಗ್ ಈಸ್ ಎಕ್ಸ್ಟೆಂಡೆಡ್ ಅಂದ್ರೆ 5th ಟೈಮ್ ವಿಜಯ್ ಹಜಾರೆ ಟ್ರೋಫಿಯನ್ನ ನಾವು ಗೆದ್ಕೊಂಡಿದ್ದೇವೆ. ಸೊ ಯಾರನ್ನ ಡಿಫೀಟ್ ಮಾಡಿರ್ತಾರೆ ಅಂದ್ರೆ ವಿದರ್ಭ ತಂಡವನ್ನ ಡಿಫೀಟ್ ಮಾಡ್ತಕ್ಕಂಥದ್ರ ಮುಖಾಂತರ 5ನೇ ಬಾರಿಗೆ ಈ ಒಂದು ಪದಕವನ್ನ ಗೆದ್ದಿರ್ತಾರೆ. ಸೊ ಈ ಒಂದು ಈವೆಂಟ್ ಅಥವಾ ಈ ಫೈನಲ್ ನಡೆದಿರ್ತಕ್ಕಂಥದ್ದು ಅಥವಾ ಮ್ಯಾಚ್ ನಡೆದಿರ್ತಕ್ಕಂಥದ್ದು ಕೋಟಂಬಿ ಸ್ಟೇಡಿಯಂ ವಡೋದರಾದಲ್ಲಿ ಈ ಒಂದು ಪಂದ್ಯಾವಳಿಯನ್ನ ನಡೆಸಲಾಗಿರುತ್ತೆ. ಸೊ ಕರ್ನಾಟಕ 348 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಸೊ ವಿದರ್ಭ 312 ಸ್ಕೋರ್ ಅನ್ನ ಮಾಡುವ ಮುಖಾಂತರ ಸೊ ಅವರು ಮ್ಯಾಚ್ ಅನ್ನ ಕಳೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿಜಯ್ ಹಜಾರೆ ಟ್ರೋಫಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದು ಆನ್ಯುವಲ್ ಲಿಸ್ಟ್ ಎ ಕ್ರಿಕೆಟ್ ಟೂರ್ನಮೆಂಟ್ ಆಗಿರುತ್ತೆ. ಅಂದ್ರೆ ಟೂರ್ನಮೆಂಟ್ಗಳಲ್ಲಿ ಲಿಸ್ಟ್ A-B-C ಅಂತ ಮಾಡ್ತಾರೆ. ಸೊ ವಿಜಯ್ ಹಜಾರೆ ಅಂತಕ್ಕಂಥದ್ದು ಪಟ್ಟಿ ಎ ಅಲ್ಲಿರ್ತಕ್ಕಂಥ ಒಂದು ಕ್ರೀಡಾಕೂಟವಾಗಿರುತ್ತೆ ಅಥವಾ ಪಂದ್ಯಾವಳಿ ಆಗಿರುತ್ತೆ. ಪಟ್ಟಿ ಎ ಅಂದರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದನ್ನು ಆರ್ಗನೈಸ್ ಮಾಡ್ತಕ್ಕಂಥವ್ರು BCCI ವತಿಯಿಂದ ಆರ್ಗನೈಸ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ಗೆ ಯಾರ ಇಟ್ಟಿರ್ತಾರೆ ಅಂದರೆ ಸೊ ನಮ್ಮ ಕರ್ನಾಟಕದ ಕ್ರಿಕೆಟ್ ದಂತಕಥೆ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಕ್ರಿಕೆಟ್ ದಂತಕಥೆ ಆಗಿರ್ತಕ್ಕಂಥ ವಿಜಯ್ ಹಜಾರೆ ಅವರ ಹೆಸರನ್ನ ಇಲ್ಲಿ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ನಲ್ಲಿ ಭಾರತ ದೇಶದ ಅನೇಕ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ಗಳಿಂದ ಅನೇಕ ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷ 38 ಟೀಮ್ಸ್ ಡಿವೈಡೆಡ್ ಇಂಟು 5 ಗ್ರೂಪ್ಸ್, 38 ತಂಡಗಳು ಪಾರ್ಟಿಸಿಪೇಟ್ ಮಾಡಿರ್ತವೆ. ಸೊ ಅವುಗಳನ್ನು 5 ಗುಂಪುಗಳನ್ನು ಮಾಡುವ ಮುಖಾಂತರ ಟೂರ್ನಮೆಂಟನ್ನು ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಈ ಇವೆಂಟ್ ಅಂದರೆ ವಿಜಯ್ ಹಜಾರೆ ಟ್ರೋಫಿ ಪ್ರಾರಂಭವಾಗಿದ್ದು ಯಾವಾಗ ಅಂದರೆ 1993-94 ಸೀಸನಲ್ಲಿ. ಸೊ ಇದನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡ್ತಾರೆ. ಸೊ ಇದನ್ನು ಪ್ರಾರಂಭ ಮಾಡಿದಾಗ ರಣಜಿ ಒನ್ ಡೇ ಟ್ರೋಫಿ ಅಂತ ಕರೀತಾ ಇದ್ರು. ಅಂದರೆ ರಣಜಿ ಏಕದಿನ ಟ್ರೋಫಿ ಅಂತ ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಅದಾದ್ಮೇಲೆ 2007 ಇದಕ್ಕೆ ವಿಜಯ್ ಹಜಾರೆ ಅಂತ ಮರುನಾಮಕರಣ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಹೊಸ 3ನೇ ಉಡಾವಣಾ ಪ್ಯಾಡ್ ಅನ್ನು ಎಲ್ಲಿ ಸ್ಥಾಪಿಸಲಾಗುವುದು? ವೇರ್ ವಿಲ್ ದ ನ್ಯೂ ಥರ್ಡ್ ಲಾಂಚ್ ಪ್ಯಾಡ್ ಬಿ ಎಸ್ಟಾಬ್ಲಿಷ್ಡ್? ಸೊ ನಮ್ಮ ಭಾರತ ದೇಶದಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡಲಿಕ್ಕೆ ಸೊ ಒಂದೇ ಸ್ಥಳದಲ್ಲಿ 3ನೇ ಲಾಂಚ್ ಪ್ಯಾಡ್ ಅನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಆ ಸ್ಥಳ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಶ್ರೀಹರಿಕೋಟಾ, ಆಂಧ್ರ ಪ್ರದೇಶ್. ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟಾ, ಆಂಧ್ರ ಪ್ರದೇಶದಲ್ಲಿ 3ನೇ ಲಾಂಚ್ ಪ್ಯಾಡ್ ಅನ್ನ ಈಗ ಡೆವಲಪ್
ಡೆವಲಪ್ ಮಾಡಲಿಕ್ಕೆ ಕ್ಯಾಬಿನೆಟ್ ವತಿಯಿಂದ ಅಂಗೀಕಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಪ್ರಶ್ನೆ ಬಂದಾಗ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ 3ನೇ ಲಾಂಚ್ ಪ್ಯಾಡ್ ಅನ್ನು ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ 3ನೇ ಲಾಂಚ್ ಪ್ಯಾಡ್ ಅನ್ನು ಮಾಡ್ತಾ ಇದ್ದಾರೆ? ಸೊ ಅಲ್ಲಿರ್ತಕ್ಕಂಥ ಲಾಂಚ್ ಪ್ಯಾಡ್ಗಳು ಸಾಕಾಗಲ್ವಾ? ಸೊ ಅದಕ್ಕೆ ರೀಸನ್ ಇರುತ್ತೆ. ರೀಸನ್ ಏನಂದ್ರೆ ಟು ಕೇಟರ್ ಟು ದಿ ಹೆವಿಯರ್ ಕ್ಲಾಸ್ ಆಫ್ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್, NGLV ಅಂತ ಹೇಳ್ತೇವೆ. NGLV ಅಂದ್ರೆ ಮುಂದಿನ ಪೀಳಿಗೆಯ ಉಡಾವಣಾ ವಾಹನಗಳಿಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇಲ್ಲಿ ಡೆವಲಪ್ ಮಾಡ್ತಾರೆ. ಸೊ ಈ ಒಂದು ಸೆಕೆಂಡ್ ಲಾಂಚ್ ಪ್ಯಾಡ್ ಏನಿದೆ ಅದಕ್ಕೊಂದು ಸ್ಟ್ಯಾಂಡ್ ಬೈ ಆಗಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಪ್ರಯೋಜನ ಏನು ಅಂದ್ರೆ, ಸೊ ನಮ್ಮ ಫ್ಯೂಚರ್ ಅಲ್ಲಿ ಮಾಡ್ತಕ್ಕಂಥ ಈ ಸ್ಪೇಸ್ ಎಕ್ಸ್ಪ್ಲೋರೇಷನ್ಸ್ ಏನಿರ್ತವೆ ಸೊ ಅದರ ಫ್ರೀಕ್ವೆನ್ಸಿಯನ್ನ ನಾವು ಜಾಸ್ತಿ ಮಾಡ್ಕೊಳ್ಬಹುದು. ಯಾಕಂದ್ರೆ ಲಾಂಚ್ ಪ್ಯಾಡ್ಗಳು ಹೆಚ್ಚಾದಷ್ಟು ಸೊ ನಾವು ಬೇಗ ಲಾಂಚ್ಗಳನ್ನ ಮಾಡಲಿಕ್ಕೆ ಇದು ಅವಕಾಶವನ್ನ ಕೊಡುವ ಕಾರಣದಿಂದ ಸೊ ಥರ್ಡ್ ಲಾಂಚ್ ಪ್ಯಾಡ್ ಅನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಕಂಪ್ಲೀಟ್ ಮಾಡಲಿಕ್ಕೆ 48 ತಿಂಗಳುಗಳ ಕಾಲಾವಕಾಶವನ್ನ ಪ್ರಿಡಿಕ್ಟ್ ಮಾಡಲಾಗಿರುತ್ತೆ. ಸೊ ಇದರ ಬಜೆಟ್ ಎಷ್ಟಿರುತ್ತೆ ಅಂದ್ರೆ 3,984 ಕೋಟಿಗಳಷ್ಟು ಹಣವನ್ನ ಇಲ್ಲಿ ಸ್ಪೆಂಡ್ ಮಾಡಲಾಗುತ್ತೆ. ಸೊ ಇದರ ಕೇಪಬಿಲಿಟೀಸ್ ಅಥವಾ ಈ ಒಂದು ಥರ್ಡ್ ಲಾಂಚ್ ಪ್ಯಾಡ್ ನ ಸಾಮರ್ಥ್ಯ ಏನು ಅಂತ ನಾವು ನೋಡೋದಾದ್ರೆ NGLV ಅಂದ್ರೆ ನ್ಯೂ ಜನರೇಷನ್ ಲಾಂಚ್ ವೆಹಿಕಲ್ಸ್ ಆಗಿರ್ಬೋದು, ಲಾಂಚ್ ವೆಹಿಕಲ್ ಮಾರ್ಕ್ 3 ಆಗಿರ್ಬೋದು, ಸೆಮಿ ಕ್ರಯೋಜೆನಿಕ್ ಸ್ಟೇಜ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸೊ ಈ ಒಂದು ಥರ್ಡ್ ಲಾಂಚ್ ಪ್ಯಾಡ್ ಅಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಫ್ರೀಕ್ವೆನ್ಸೀಸ್ಗಳು ಅಂದ್ರೆ ಆವರ್ತನಗಳನ್ನ ನಾವು ಹೆಚ್ಚು ಮಾಡ್ಬೋದು, ಬೇಗ ನಾವು ಲಾಂಚ್ಗಳನ್ನ ಮಾಡ್ಬೋದಾಗಿರುತ್ತೆ. ಬಿಕಾಸ್ ನಮ್ಮ ಹತ್ರ ಸೊ ಹೆಚ್ಚಿನ ಲಾಂಚ್ ಪ್ಯಾಡ್ಗಳನ್ನ ನಾವು ಹೊಂದಿರಬಹುದಾಗಿರುತ್ತೆ. ಅದ್ರ ಜೊತೆಗೆ ಸೊ ನಮ್ಮ ಭಾರತ ದೇಶದ ಸ್ಪೇಸ್ ಸ್ಟೇಷನ್ ಅಂದ್ರೆ ಭಾರತೀಯ ಅಂತರಿಕ್ಷ ಸ್ಟೇಷನ್ 2035ಕ್ಕೆ ಲಾಂಚ್ ಮಾಡ್ತಕ್ಕಂಥ ಒಂದು ಗುರಿ ಏನಿದೆ ಸೊ ಅದಕ್ಕೆ ಇದು ಸಪೋರ್ಟ್ ಆಗುತ್ತೆ. ಅದಾದ್ಮೇಲೆ 2040ರ ವೇಳೆಗೆ ಇಂಡಿಯನ್ ಕ್ರೂಡ್ ಲೂನಾರ್ ಲ್ಯಾಂಡಿಂಗ್ ಅಂದ್ರೆ ಚಂದ್ರನಿಗೆ ಮನುಷ್ಯರನ್ನ ಕಳಿಸ್ತಕ್ಕಂಥ ಒಂದು ಟಾರ್ಗೆಟ್ ಏನಿದೆ ಬೈ 2040 ಸೊ ಭಾರತ ದೇಶ ಚಂದ್ರನಿಗೆ ಖಗೋಳ ಶಾಸ್ತ್ರಜ್ಞರನ್ನ ಕಳಿಸ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರುತ್ತೆ. ಸೊ ಅದಕ್ಕೂ ಕೂಡ ಈ ಒಂದು ಲಾಂಚ್ ಪ್ಯಾಡ್ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ಡೈರೆಕ್ಟರ್ ಜನರಲ್ ಆಫ್ ದಿ ಸೆಂಟ್ರಲ್ ರಿಸರ್ವ್ಡ್ ಪೊಲೀಸ್ ಫೋರ್ಸಸ್, ಇದನ್ನು ನಾವು CRPF ಅಂತ ಹೇಳ್ತೇವೆ. ಸೊ ಇದಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ರವರನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ CRPFಗೆ ಸೊ ಚೀಫ್ ಅನ್ನ ಅಥವಾ ಮುಖ್ಯಸ್ಥರನ್ನ ಈಗ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅವರ ಹೆಸರು ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅಂತ ನೀವು ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು CRPF ಏನಿದೆ ಸೊ ಇದು ನಮ್ಮ ಭಾರತ ದೇಶದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಲಾರ್ಜೆಸ್ಟ್ ಪ್ಯಾರಾಮಿಲಿಟರಿ ಫೋರ್ಸ್ ಆಗಿರುತ್ತೆ. ಅಂದರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಅರೆ ಸೈನಿಕ ಪಡೆಗಳಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಅಂದರೆ ಈವನ್ ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ 1935 ಜುಲೈ 27ನೇ ತಾರೀಕಿನಂದು ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಏನಂತ ಇದನ್ನ ಫಸ್ಟ್ ಸ್ಥಾಪನೆ ಮಾಡ್ತಾರೆ ಅಂದರೆ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಅಂತ ಮಾಡ್ತಾರೆ. ಕ್ರೌನ್ ಅಂದ ಕೂಡಲೇ ನಮಗೆ ಗೊತ್ತಾಯ್ತು ಸೊ ಬ್ರಿಟಿಷರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಪೊಲೀಸ್ ಆಗಿ 1939ರಲ್ಲಿ ಇದನ್ನ ಪ್ರಥಮ ಬಾರಿಗೆ ಪ್ರಾರಂಭ ಮಾಡ್ತಾರೆ. ಸೊ ಅದಾದ್ಮೇಲೆ ಇದಕ್ಕೆ ಮರುನಾಮಕರಣ ಯಾವಾಗ ಮಾಡ್ತಾರೆ ಅಂದ್ರೆ 1949 ನಮಗೆ ಸ್ವತಂತ್ರ ಬಂದ ನಂತರ ಡಿಸೆಂಬರ್ 28ನೇ ತಾರೀಕು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಸೊ ಸ್ವತಂತ್ರ ಬಂದ ನಂತರ ಇದಕ್ಕೆ ಮರುನಾಮಕರಣ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಮೋಟೋ ಅಥವಾ ಧ್ಯೇಯ ವ್ಯಾಖ್ಯೆ ಏನು ಅಂದ್ರೆ ಸರ್ವಿಸ್ ಅಂಡ್ ಲಾಯಲ್ಟಿ ಅಂದ್ರೆ ಸೇವೆ ಮತ್ತೆ ನಿಷ್ಠೆ ಅಂತಕ್ಕಂಥದ್ದು ಇದರ ಮೋಟೋ ಆಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಪರ್ಸನಲ್ ಅಂದ್ರೆ ಒಟ್ಟು ಸಾಮರ್ಥ್ಯವನ್ನ ನಾವು ನೋಡೋದಾದ್ರೆ 3,01,376 ಆಕ್ಟಿವ್ ಪರ್ಸನಲ್ಸ್ ಅನ್ನ ಸೊ ಹೊಂದಿರತಕ್ಕಂಥ ಒಂದು ಯೂನಿಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಬೆಟಾಲಿಯನ್ಸ್ ಇದರಲ್ಲಿರ್ತಕ್ಕಂಥ ಬೆಟಾಲಿಯನ್ಗಳು ಎಷ್ಟಂದ್ರೆ 247 ಬೆಟಾಲಿಯನ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಒಂದೆರಡನ್ನ ಹೇಳೋದಾದ್ರೆ ಒಂದನ್ನ ಕೋಬ್ರಾ ಅಂತ ಕರಿತೇವೆ, ಇನ್ನೊಂದನ್ನ ರಾಫ್ ಅಂತ ಕರಿತೇವೆ. ಈ ರೀತಿಯಾಗಿ 247 ಬೆಟಾಲಿಯನ್ಗಳಾಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಒಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ನಾವು ನೋಡೋದಾದ್ರೆ ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರೀಸ್ ಗಳನ್ನ ಅವರು ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಲಾ ಅಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು, ಇಂಟರ್ನಲ್ ಸೆಕ್ಯೂರಿಟಿ ಅಂದ್ರೆ ಆಂತರಿಕ ಭದ್ರತೆಯನ್ನ ಕಾಪಾಡ್ತಕ್ಕಂಥದ್ದು ಸೊ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಅದ್ರ ಜೊತೆಗೆ ಸೊ VIP ಸೆಕ್ಯೂರಿಟಿ,
ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್, ಏನಾದರೂ ದಂಗೆಗಳಾದಾಗ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತುಗಳನ್ನು ಕೂಡ ಇವರು ನಿರ್ವಹಣೆ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಮಿಷನ್ ಅಂತ ಬರುತ್ತೆ, ಅಂದರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಅಂತ ಬರುತ್ತೆ. ಯಾವ ರಾಷ್ಟ್ರಗಳಲ್ಲಿ ತುಂಬ ಅನ್ರೆಸ್ಟ್ ಇದ್ದು ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಮಿಲಿಟರಿ ಇರೋದಿಲ್ಲ, ಸೊ ಅಲ್ಲಿ ವಿಶ್ವಸಂಸ್ಥೆ ವತಿಯಿಂದ ಮಿಲಿಟರಿಯನ್ನು ಡೆಲಿಗೇಟ್ ಮಾಡ್ತಾರೆ. ಆ ತಂಡದಲ್ಲಿ ಈ CRPF ಯೋಧರನ್ನ ಕೂಡ ನಾವು ಆ ತಂಡದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅವರನ್ನು ನಾವು ಬ್ಲೂ ಹೆಲ್ಮೆಟ್ಸ್ ಅಂತ ಕರಿತೇವೆ. ಸೊ ಇಷ್ಟು ಈ ಒಂದು CRPF ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಯಾವ ಕಂಪನಿಯು ಈವಾ ಎಂಬ ಮೊದಲ ಸೌರಶಕ್ತಿ ಚಾಲಿತ ವಿದ್ಯುತ್ ವಾಹನವನ್ನು ಬಿಡುಗಡೆ ಮಾಡಿದೆ? ವಿಚ್ ಕಂಪನಿ ಹ್ಯಾಸ್ ಲಾಂಚ್ ದಿ ಫಸ್ಟ್ ಎವರ್ ಸೋಲಾರ್ ಪವರ್ಡ್ ಎಲೆಕ್ಟ್ರಿಕ್ ವೆಹಿಕಲ್ ಕಾಲ್ಡ್ ಈವಾ? ಸೊ ಇದು ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ. ಸೌರ ವಿದ್ಯುತ್ ಶಕ್ತಿಯಿಂದ ಚಲಿಸ್ತಕ್ಕಂಥ ಒಂದು ಕಾರನ್ನು ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಮಾಡಿರ್ತಾರೆ. ಅದು ಯಾವ ಕಂಪನಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೇವ್ ಮೊಬಿಲಿಟಿ ಅಂತಕ್ಕಂಥ ಒಂದು ಕಂಪನಿ ಸೋಲಾರ್ ಚಾಲಿತವಾಗಿರ್ತಕ್ಕಂಥ ಮೊಟ್ಟ ಮೊದಲ ಕಾರನ್ನು ನಮ್ಮ ಭಾರತ ದೇಶದಲ್ಲಿ ಕಮರ್ಷಿಯಲಿ ಅಂದರೆ ಮಾರಾಟ ಮಾಡಲಿಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವೆಹಿಕಲ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ ಈವಾ ಅಂತ ನಾಮಕರಣ ಮಾಡಿರ್ತಾರೆ. ಈ ವೇವ್ ಮೊಬಿಲಿಟಿ ಅಂತಕ್ಕಂಥದ್ದು ಪುಣೆ ಮೂಲದ ಒಂದು ಕಂಪನಿ ಆಗಿರುತ್ತೆ. ಸೊ ಈ ಒಂದು ಕಾರಿನ ವೆಚ್ಚ 3.25 ಲ್ಯಾಕ್ ಎಕ್ಸ್ ಶೋರೂಮ್ ಪ್ರೈಸ್ 3,25,000 ವೆಚ್ಚವನ್ನು ಹೊಂದಿರತಕ್ಕಂಥ ಒಂದು ಕಾರ್ ಆಗಿರುತ್ತೆ. ಸೊ ಇದರಲ್ಲಿ 3 ವೇರಿಯಂಟ್ಸ್ ಇರುತ್ತೆ. ಒಂದನ್ನು ನೋವಾ, ಒಂದನ್ನು ಸ್ಟೆಲ್ಲಾ ಮತ್ತು ಒಂದನ್ನು ವೇಗಾ ಅಂತ ಹೇಳ್ತೇವೆ. ಈ 3 ವೇರಿಯಂಟ್ಸ್ ಬ್ಯಾಟ್ರಿ ಆಪ್ಷನ್ಸ್ಗಳಲ್ಲಿ ವ್ಯತ್ಯಾಸ ಇರುತ್ತೆ. ಒಂದು 9 kWh ಇರುತ್ತೆ, ಇನ್ನೊಂದು 12 kWh, ಇನ್ನೊಂದು 18 kWh ಕೆಪಾಸಿಟಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಒಂದ್ಸತಿ ಚಾರ್ಜ್ ಮಾಡಿದ ನಂತರ ಇದನ್ನು 250 ಕಿಲೋಮೀಟರ್ವರೆಗೂ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಈ ಕಾರ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸೋಲಾರ್ ಚಾರ್ಜಿಂಗ್ ಅನ್ನು ಕೂಡ ಅಳವಡಿಸಿರ್ತಾರೆ. ಸೊ ರೂಫ್ ಮೇಲೆ ಇರ್ತಕ್ಕಂಥ ಒಂದು ಸೋಲಾರ್ ಪ್ಯಾನಲ್ ಏನಿರುತ್ತೆ ಇದು 10 ಕಿಲೋಮೀಟರ್ ರೇಂಜ್ ಡೈಲಿ ಅಷ್ಟು ಅದು ರೀಚಾರ್ಜ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಟಾಪ್ ಸ್ಪೀಡ್ ಎಷ್ಟಿರುತ್ತೆ ಅಂದರೆ 70 km/h ವೇಗದಲ್ಲಿ ಇದನ್ನು ನಾವು ಚಲಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂನ ವಾರ್ಷಿಕ ಸಭೆ 2025 ಯಾವ ನಗರದಲ್ಲಿ ನಡೆಯಲಿದೆ? ದ ವರ್ಲ್ಡ್ ಎಕನಾಮಿಕ್ ಫೋರಂ ಆನ್ಯುವಲ್ ಮೀಟಿಂಗ್ 2025 ವಿಲ್ ಬಿ ಹೆಲ್ಡ್ ಇನ್ ವಿಚ್ ಸಿಟಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಒಂದು ಇವೆಂಟನ್ನು ದಾವೋಸ್ ನಗರದಲ್ಲಿ ನಡೆಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಈ ಒಂದು ಸಭೆಯಲ್ಲಿ ನಮ್ಮ ಭಾರತ ದೇಶದಿಂದ ಭೂಮಿ ಫೆಡ್ನೇಕರ್ ಅನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ ಭೂಮಿ ಫೆಡ್ನೇಕರ್ ಆಕ್ಟರ್ ಅಂಡ್ ಎನ್ವೈರನ್ಮೆಂಟಲ್ ಅಡ್ವೊಕೇಟ್, ಇವರು ಆಕ್ಟ್ರೆಸ್ ಕೂಡ ಆಗಿರ್ತಾರೆ. ಅದ್ರ ಜೊತೆಗೆ ಪರಿಸರದ ಒಂದು ನಟಿ ಮತ್ತು ಪರಿಸರದ ಪ್ರತಿಪಾದಕಿ ಕೂಡ ಆಗಿರ್ತಾರೆ. ಸೊ ಇವರನ್ನು ವರ್ಲ್ಡ್ ಎಕನಾಮಿಕ್ ಫೋರಂ ಆನ್ಯುವಲ್ ಮೀಟಿಂಗ್ ಅಂದರೆ ವಾರ್ಷಿಕವಾಗಿ ಒಂದು ಸಭೆ ನಡೆಯುತ್ತೆ. ಸೊ 2025 ಸಭೆಗೆ ಸೊ ಇವರನ್ನು ನಮ್ಮ ಭಾರತ ದೇಶವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಏನಕ್ಕೆ ಇವರನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದರೆ ಸೊ ಶಿ ಈಸ್ ರೆಕಗ್ನೈಸ್ಡ್ ಆಸ್ ಯಂಗ್ ಗ್ಲೋಬಲ್ ಲೀಡರ್, ಅಂದರೆ ಇವರನ್ನು ಯಂಗ್ ಗ್ಲೋಬಲ್ ಲೀಡರ್ ಅಂದರೆ ಯುವ ಜಾಗತಿಕ ನಾಯಕಿ ಅಂತ ಗುರುತಿಸಲಾಗಿರುತ್ತೆ. ಏನಕ್ಕೋಸ್ಕರ ಅಂದರೆ she has dedicated to climate action and gender equality, ಅಂದರೆ ಈ ಒಂದು ಹವಾಮಾನ ಕ್ರಿಯೆ ಮತ್ತು ಲಿಂಗ ಸಮಾನತೆಯ ಬಗ್ಗೆ ಇವರು ಸಾಕಷ್ಟು ಹೋರಾಟಗಳನ್ನು ಮಾಡಿರುವ ಕಾರಣದಿಂದ ಸೊ ಇವರನ್ನು ರೆಪ್ರೆಸೆಂಟೇಟಿವ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಕೊಲಾಬ್ರೇಷನ್ ಫಾರ್ ದಿ ಇಂಟೆಲಿಜೆಂಟ್ ಏಜ್ ಅಂತ ಹೇಳ್ತೇವೆ, ಅಂದರೆ ಬುದ್ಧಿವಂತ ಯುಗಕ್ಕಾಗಿ ಸಹಯೋಗ ಎಂದು ಕರೀತಕ್ಕಂಥ ಥೀಮ್ನ ಆಧಾರದ ಮೇಲೆ ಈ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಮುಖ ವಿಷಯಗಳು ಯಾವುದು ಅಂದರೆ ಜಿಯೋಪೊಲಿಟಿಕಲ್ ಶಾಕ್ಸ್, ಅಂದರೆ ಈ ಒಂದು ನಮ್ಮ ಸುತ್ತಮುತ್ತಿನ ರಾಷ್ಟ್ರಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕೀಯವಾಗಿರ್ತಕ್ಕಂಥ ಒಂದು ಸಂಘರ್ಷಗಳು, ಭೌಗೋಳಿಕ ರಾಜಕೀಯವಾಗಿರ್ತಕ್ಕಂಥ ಸಂಘರ್ಷಗಳು. ಅದಾದಮೇಲೆ ಜಸ್ಟ್ ಆ್ಯಂಡ್ ಇನ್ಕ್ಲೂಸಿವ್ ಎನರ್ಜಿ ಟ್ರಾನ್ಸ್ಮಿಷನ್, ಜಸ್ಟ್ ಅಂದರೆ ನ್ಯಾಯಯುತ ಮತ್ತು ಸಮಗ್ರ ಇಂಧನ ಪರಿವರ್ತನೆಯನ್ನು ನಿರ್ವಹಿಸ್ತಕ್ಕಂಥ ವಿಷಯಗಳ ಮೇಲೆ ಈ ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಇದರ ಬೇಸಿಕ್ ಮಾಹಿತಿಯನ್ನು
ಸಂಸ್ಥೆಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಇಂಟರ್ನ್ಯಾಷನಲ್ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸರ್ಕಾರೇತರವಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇಟ್ ಈಸ್ ಅ ಥಿಂಕ್ ಟ್ಯಾಂಕ್ ಬೇಸ್ಡ್ ಇನ್ ಕೊಲೋನಿ ಸ್ವಿಟ್ಜರ್ಲ್ಯಾಂಡ್. ಸೊ ಸ್ವಿಟ್ಜರ್ಲ್ಯಾಂಡ್ನ ಕೊಲೋನಿಯಲ್ಲಿರ್ತಕ್ಕಂಥ ಒಂದು ಥಿಂಕ್ ಟ್ಯಾಂಕ್ ಅಥವಾ ಚಿಂತಕರ ಚಾವಡಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1971, 1971ರಲ್ಲಿ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಕ್ಲಾಸ್ ಸ್ವಾಬ್ ಅಂತಕ್ಕಂಥವ್ರು ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಮಿಷನ್ ಅಥವಾ ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಇಂಪ್ರೂವ್ ದಿ ಸ್ಟೇಟ್ ಆಫ್ ದಿ ವರ್ಲ್ಡ್ ಬೈ ಎಮರ್ಜಿಂಗ್ ಬಿಸ್ನೆಸ್, political, academic and other leaders of the society to shape global, regional and industry agendas. ಅಂದರೆ ಜಾಗತಿಕ, ಪ್ರಾದೇಶಿಕ ಮತ್ತು ಕೈಗಾರಿಕಾ ಕಾರ್ಯಸೂಚಿಗಳನ್ನು ರೂಪಿಸಲು ವ್ಯವಹಾರ ಅಂದರೆ ಮಾಡ್ತಕ್ಕಂಥ ಬಿಸ್ನೆಸ್ ಆಗಿರ್ಬೋದು, ಪೊಲಿಟಿಕ್ಸ್ ಅಂದರೆ ರಾಜಕೀಯ ಆಗಿರ್ಬೋದು, ಶೈಕ್ಷಣಿಕ ಮತ್ತು ಸಮಾಜದ ಇತರ ನಾಯಕರನ್ನು ತೊಡಗಿಸಿಕೊಳ್ಳುವುದು ಅಂದರೆ ಎಂಗೇಜ್ ಮಾಡುವ ಮುಖಾಂತರ ವಿಶ್ವದ ಸ್ಥಿತಿಯನ್ನು ಸುಧಾರಿಸ್ತಕ್ಕಂಥದ್ದು ಈ ಒಂದು WEFನ ಮುಖ್ಯ ಧ್ಯೇಯವಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಕೀ ಫೀಚರ್ಸ್ ಅಥವಾ ಪ್ರಮುಖ ಗುಣಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಸೊ ಈ ಒಂದು ಇವೆಂಟ್ ಏನಿದೆ ಮೋಸ್ಟ್ ವೆಲ್ ನೋನ್ ಇವೆಂಟ್ ಆಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ನಲ್ಲಿ ಜಗತ್ತಿನಾದ್ಯಂತ ಸಾಕಷ್ಟು ಗ್ಲೋಬಲ್ ಲೀಡರ್ಸ್ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಸಾಮಾನ್ಯ ವೇದಿಕೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಯಾವ ಏರಿಯಾಗಳ ಮೇಲೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ ಅಂದರೆ, ಎಕನಾಮಿಕ್ ಗ್ರೋತ್ ಆರ್ಥಿಕ ಬೆಳವಣಿಗೆ, ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ, ಹೆಲ್ತ್ ಟೆಕ್ನಾಲಜಿ ಹೆಲ್ತ್ ಅಂದರೆ ಆರೋಗ್ಯ, ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ, ಅದಾದಮೇಲೆ ಜಿಯೋಪೊಲಿಟಿಕಲ್ ಚಾಲೆಂಜಸ್ ಏನಿದ್ದಾವೆ ಸೊ ಅದರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆನ್ಸ್ ಆಫ್ ಕೊಲ್ಯಾಬ್ರೇಷನ್ ಆಗಿರ್ಬೋದು, ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು. ಸೊ ಈ ರೀತಿಯ ವಿಷಯಗಳ ಮೇಲೆ ಕೂಡ ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ ಇಂದ ಕೆಲವೊಂದು ವರದಿಗಳು ಬಿಡುಗಡೆ ಆಗ್ತವೆ. ಸೊ ಇದನ್ನ ಸರ್ವೇ ಸಾಮಾನ್ಯವಾಗಿ ನಮ್ಮ ಪ್ರಶ್ನೆಗಳ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಮೇಜರ್ ರಿಪೋರ್ಟ್ಸ್ ಇವರ ಕಡೆಯಿಂದ ಬಿಡುಗಡೆ ಆಗ್ತಕ್ಕಂಥ ಪ್ರಮುಖ ವರದಿಗಳನ್ನು ನಾವು ನೋಡೋದಾದ್ರೆ, ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಇದನ್ನು ನಾವು ಜಾಗತಿಕ ಸ್ಪರ್ಧಾತ್ಮಕತೆ ವರದಿ ಅಂತ ಹೇಳ್ತೇವೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅಥವಾ ಜಾಗತಿಕ ಲಿಂಗ ಅಂತರ ವರದಿ, ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂದ್ರೆ ಇಂಧನ ಪರಿವರ್ತನೆ ಸೂಚ್ಯಾಂಕ, ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಅಥವಾ ಜಾಗತಿಕ ಅಪಾಯದ ವರದಿ, ಗ್ಲೋಬಲ್ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್ ಅಥವಾ ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿಯನ್ನ ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ ಇಂದ ರಿಲೀಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. 2025ರ ಖೋಖೋ ವಿಶ್ವಕಪ್ನ ಮಹಿಳಾ ಫೈನಲ್ನಲ್ಲಿ ಭಾರತ ಯಾವ ದೇಶವನ್ನು ಸೋಲಿಸಿತು? In the women's final of Coco World Cup 2025, which country did India defeat? So it seems like Karnataka has very good time in 2025, especially in sports, not in competitive examination. ಸ್ಪೋರ್ಟ್ಸ್ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಭಾರತ ಇನ್ಫ್ಯಾಕ್ಟ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಬೋತ್. ಸೊ ವಿಜಯ್ ಹಜಾರೆ ಟ್ರೋಫಿಯನ್ನು ನಮ್ಮ ಕರ್ನಾಟಕ ಗೆದ್ದುಕೊಂಡು ಸೊ ನಮ್ಮ ಗುಡ್ ಬಿಗಿನಿಂಗ್ ಅನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಈ ಖೋಖೋ ವಿಶ್ವ ಕಪ್ ಅನ್ನು ಕಂಡಕ್ಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಭಾರತ ದೇಶ ಮೆನ್ ಮತ್ತೆ ವಿಮೆನ್ ಇಬ್ರು ಕೂಡ ಪದಕವನ್ನ ಗೆದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ದೇಶವನ್ನ ಇವರು ಮಣಿಸಿದರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೇಪಾಳ ರಾಷ್ಟ್ರದ ತಂಡವನ್ನ ಸೋಲಿಸುವ ಮುಖಾಂತರ ಸೊ ಖೋಖೋ ಫೈನಲ್ಸ್ ನಲ್ಲಿ ಮೆನ್ ಮತ್ತೆ ವಿಮೆನ್ ಇಬ್ಬರು ಕೂಡ ಪದಕವನ್ನ ಗೆದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಎಲ್ಲಿ ಮಾಡಿರ್ತಾರೆ ಅಂದ್ರೆ ನವದೆಹಲಿಯಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದು ಮೊಟ್ಟ ಮೊದಲ ಬಾರಿಗೆ ಖೋಖೋಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರ್ಲ್ಡ್ ಕಪ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿಮೆನ್ಸ್ ಫೈನಲ್ ನಲ್ಲಿ ಅವರು ನೇಪಾಳವನ್ನ 78-40 ಅಂಕಗಳಿಂದ ಸೋಲಿಸಿರ್ತಾರೆ. ಅದೇ ರೀತಿ ಈ ಒಂದು ಇವೆಂಟ್ ಅನ್ನ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಮೆನ್ಸ್ ಫೈನಲ್ ನಲ್ಲಿ 54-36 ಸಂಖ್ಯೆಗಳಿಂದ ಡಿಫೀಟ್ ಮಾಡಿರ್ತಾರೆ. ಸೊ ಇದನ್ನು ಕೂಡ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಲೋಕಪಾಲ್ ಆಫ್ ಇಂಡಿಯಾ ಸೆಲೆಬ್ರೇಟ್ಸ್ ಫಸ್ಟ್ ಫೌಂಡೇಶನ್ ಡೇ. ಸೊ ನಮ್ಮ ಭಾರತ ದೇಶದ ಲೋಕಪಾಲ್ ಏನಿದೆ ಮೊದಲನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ಸ್ಥಾಪನೆ ಮಾಡಿ ಬಹಳ ವರ್ಷಗಳಾಗಿದೆ. ಸೊ ಈಗ ಇದರ ಮೊದಲ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವತ್ತು ಇದನ್ನು ಆಚರಣೆ ಮಾಡಿರ್ತಾರೆ ಅಂದರೆ ಜನವರಿ 16ನೇ ತಾರೀಕು ಮೊಟ್ಟ ಮೊದಲ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಏನಕ್ಕೆ ಇದನ್ನು ಆಚರಣೆ ಮಾಡಿರ್ತಾರೆ ಅಂದರೆ ಬಿಕಾಸ್ ಇಟ್ ಈಸ್ ದ ಸೇಮ್ ಡೇಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್
ಲೋಕಪಾಲನನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಲೋಕಪಾಲ ಕೇಮ್ ಇನ್ ಟು ಫೋರ್ಸ್ ಅಂದ್ರೆ ಅದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು ಜನವರಿ 16, 2014ರಲ್ಲಿ. ಯಾವ ಕಾಯ್ದೆಯ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಲೋಕಪಾಲ್ ಮತ್ತೆ ಲೋಕಾಯುಕ್ತ ಆಕ್ಟ್ 2013 2013ರ ಲೋಕಪಾಲ ಮತ್ತು ಲೋಕಾಯುಕ್ತ ಕಾಯ್ದೆಯ ಅಡಿಯಲ್ಲಿ ಸೊ ಇದನ್ನ ಸ್ಥಾಪನೆ ಮಾಡಿ ಈಗ ಸಂಸ್ಥಾಪನಾ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಲೋಕಪಾಲ್ ಅಂದ್ರೆ ಏನು? ಲೋಕಪಾಲ್ ಅಂತಕ್ಕಂಥದ್ದು ಒಂದು ಆಂಟಿ ಕರಪ್ಷನ್ ಅಥಾರಿಟಿ ಅಥವಾ ಒಂದು ಆಂಬುಡ್ಸ್ಮನ್ ಅಂತ ಹೇಳ್ತೇವೆ. ಅಂದ್ರೆ ಭ್ರಷ್ಟಾಚಾರ ವಿರೋಧಿ ಪ್ರಾಧಿಕಾರ ಆಗಿರ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ಪಬ್ಲಿಕ್ ಫಂಕ್ಷನರೀಸ್ ಅಂದ್ರೆ ಸರ್ಕಾರಿ ನೌಕರರು ಏನಿರ್ತಾರೆ ಸೊ ಅವರ ಮೇಲೆ ಬರ್ತಕ್ಕಂಥ ಈ ಒಂದು ಭ್ರಷ್ಟಾಚಾರದ ಆರೋಪಗಳನ್ನ ತನಿಖೆ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಲೋಕಪಾಲ್ಗೆ ಕೊಟ್ಟಲಾಗಿರುತ್ತೆ. ಹಾಗಿದ್ರೆ ಇವರ ಒಂದು ನ್ಯಾಯ ವ್ಯಾಪ್ತಿ ಅಥವಾ ಜ್ಯೂರಿಸ್ಟಿಕ್ಷನ್ ಯಾರ್ಯಾರನ್ನ ಇವರು ತನಿಖೆ ಮಾಡಬಹುದು ಅಂತ ನಾವು ನೋಡೋದಾದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅಫಿಷಿಯಲ್ಸ್ ಅಂದ್ರೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್, ಮಿನಿಸ್ಟರ್ಸ್, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಆಫೀಸರ್ಸ್ ಯಾರಿರ್ತಾರೆ ಸೊ ಇವರೆಲ್ಲರ ಮೇಲೆ ಏನಾದರೂ ಕರಪ್ಷನ್ ಚಾರ್ಜಸ್ ಬಂದ್ರೆ ಅವರ ಮೇಲೆ ಅವರು ಎನ್ಕ್ವೈರಿಯನ್ನ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಚೇರ್ಪರ್ಸನ್, ಮೆಂಬರ್ಸ್, ಆಫೀಸರ್ಸ್ ಅಂಡ್ ಡೈರೆಕ್ಟರ್ಸ್ ಆಫ್ ದಿ ಬೋರ್ಡ್ ಕಾರ್ಪೊರೇಷನ್ಸ್ ಅಂದ್ರೆ ಮಂಡಳಿಗಳ ಮೇಲೆ, ಸೊಸೈಟಿ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು ಅಥವಾ ಆಟೋನಮಸ್ ಬಾಡಿ ಸ್ವಾಯತ್ತವಾಗಿರ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು. ಸೊ ಇವೆಲ್ಲ ಕೂಡ ಆಕ್ಟ್ ಆಫ್ ಪಾರ್ಲಿಮೆಂಟ್ ಅಥವಾ ಫೌಂಡೆಡ್ ಬೈ ಸೆಂಟರ್ ಕೇಂದ್ರದಿಂದ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಥವಾ ಸಂವಿಧಾನದ ಒಂದು ಕಾಯ್ದೆಯ ಮುಖಾಂತರ ಸ್ಥಾಪನೆ ಮಾಡಿರ್ತಕ್ಕಂಥ ಸೊ ಯಾವುದೇ ಒಂದು ನಿಗಮ, ಸಮಾಜ, ಟ್ರಸ್ಟ್, ಸ್ವಾಯತ್ತ ಸಂಸ್ಥೆ ಅವರ ಅಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಯಾರ್ಯಾರು ಇರ್ತಾರೆ ಸೊ ಅವರೆಲ್ಲರನ್ನ ತನಿಖೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಅಥವಾ ಒಂದು ಅಥಾರಿಟಿಯನ್ನ ಲೋಕಪಾಲಿಗೆ ನೀಡಲಾಗಿರುತ್ತೆ. ಸೊ ಇವರ ಫಂಕ್ಷನ್ಸ್ ಮುಂಚೆನೆ ಗೊತ್ತಾಯ್ತು. ಕಂಪ್ಲೇಂಟ್ಸ್ಗಳು ಅಂದ್ರೆ ಕರಪ್ಷನ್ ಚಾರ್ಜಸ್ ಬಂದ್ರೆ ಅದನ್ನ ತನಿಖೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಪಬ್ಲಿಕ್ ಎನ್ಕ್ವೈರಿ ಅಂದ್ರೆ ಸಾರ್ವಜನಿಕ ವಿಚಾರಣೆಗಳನ್ನ ಟ್ರಾನ್ಸ್ಪರೆಂಟ್ ಅಥವಾ ಪಾರದರ್ಶಕವಾಗಿ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಕಂಪ್ಲೇಂಟ್ಸ್ಗಳನ್ನ ರಿಸಾಲ್ವ್ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಸ್ಟ್ರಕ್ಚರ್ ಯಾರ್ಯಾರು ಇರ್ತಾರೆ ಲೋಕಪಾಲ್ನಲ್ಲಿ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದರ ಕರೆಂಟ್ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂದ್ರೆ ಶ್ರೀ ಜಸ್ಟಿಸ್ ಅಜಯ್ ಮಾಣಿಕ್ ರಾವ್ ಕನ್ವಿಲ್ಕರ್. ಸೊ ಇವರು ಕರೆಂಟ್ ಅಧ್ಯಕ್ಷರು ಅಥವಾ ಪ್ರಸ್ತುತ ಅಧ್ಯಕ್ಷರಾಗಿರ್ತಾರೆ. ಇವರ ಹೆಸರು ನ್ಯಾಯಮೂರ್ತಿ ಅಜಯ್ ಮಾಣಿಕ್ ರಾವ್ ಕನ್ವಿಲ್ಕರ್ ಅವರು ಇದರ ಪ್ರಸ್ತುತವಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಾರೆ. ಹಾಗಿದ್ರೆ ಲೋಕಪಾಲ್ನ ಟೋಟಲ್ ಮೆಂಬರ್ ಸೈಜ್ ಎಷ್ಟಿರ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಇದರಲ್ಲಿ ಒಬ್ಬರು ಚೇರ್ಪರ್ಸನ್ ಅಂದ್ರೆ ಅಧ್ಯಕ್ಷರನ್ನ ನಾವು ನೋಡ್ಬೋದು. ಅದಾದ್ಮೇಲೆ ಮ್ಯಾಕ್ಸಿಮಮ್ 8 ಮೆಂಬರ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಗರಿಷ್ಠವಾಗಿ 8 ಸದಸ್ಯರನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಕೆಲವರು ಜುಡಿಷಿಯಲ್ ಇರ್ತಾರೆ. ಜುಡಿಷಿಯಲ್ ಅಂದ್ರೆ ಸೊ ಅವರು ನ್ಯಾಯಾಂಗ ಅಥವಾ ಕೆಲವೊಬ್ರು ನಾನ್ ಜುಡಿಷಿಯಲ್ ನ್ಯಾಯಾಂಗೇತರವಾಗಿರ್ತಕ್ಕಂಥ ಸದಸ್ಯರನ್ನ ನಾವು ಇದರ ಅಡಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಮಲ್ಟಿಲ್ಯಾಟ್ರಲ್ ಎಕ್ಸಸೈಸ್ ಲಾ ಪೆರೋಸ್. ಸೊ ಲಾ ಪೆರೋಸ್ ಅಂತಕ್ಕಂಥ ಬಹುಪಕ್ಷೀಯ ಅಭ್ಯಾಸ. ಬಹುಪಕ್ಷೀಯ ಅಂತ ಯಾಕೆ ಕರಿತೀವಿ ಅಂದ್ರೆ ಅನೇಕ ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಎಕ್ಸಸೈಸ್ ನಲ್ಲಿ 9 ನೇವೀಸ್ ಅಂದ್ರೆ 9 ನೌಕಾಪಡೆಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಸೊ ಈ ಅಭ್ಯಾಸ ನಡೀತಕ್ಕಂಥದ್ದು ಇಂಡೋ ಪೆಸಿಫಿಕ್ ರೀಜನ್ ಇಂಡಿಯಾದಲ್ಲಿ ನಡೆಯುತ್ತೆ. ಸೊ ಇದೊಂದು ಮಲ್ಟಿಲ್ಯಾಟ್ರಲ್ ಎಕ್ಸಸೈಸ್ ಆಗಿರುತ್ತೆ. ಇದನ್ನ ನಾವು ಲಾ ಪೆರೋಸ್ ಅಂತ ಕರಿತೇವೆ. ಸೊ ಇದನ್ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ರೆ ಆತಿಥ್ಯ ವಹಿಸ್ತಾ ಇರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಫ್ರಾನ್ಸ್ ಇದಕ್ಕೆ ಆತಿಥ್ಯವನ್ನ ವಹಿಸ್ತಾ ಇದೆ. ಸೊ ಈ ಒಂದು ಎಕ್ಸಸೈಸ್ ನಡೀತಕ್ಕಂಥ ಭಾಗಗಳು ಯಾವ್ದ್ಯಾವ್ದು ಅಂದ್ರೆ ಒಂದು ಸ್ಟ್ರೇಟ್ ಆಫ್ ಮಲಾಕಾದಲ್ಲಿ ನಡೆಯುತ್ತೆ, ಸ್ಟ್ರೇಟ್ ಆಫ್ ಸುಂಡಾ ಮತ್ತೆ ಲಾಂಬೋಕ್ ನಲ್ಲಿ ನಡೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಎಲ್ಲಾ ಸ್ಟ್ರೇಟ್ಸ್ಗಳು ಏನಿರ್ತವೆ ಇವೆಲ್ಲ ಇಂಡಿಯನ್ ಓಷನ್ ಮತ್ತೆ ಪೆಸಿಫಿಕ್ ಓಷನ್ ನ ನಡುವೆ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕನೆಕ್ಷನ್ ಪಾಯಿಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮಲೇಷಿಯಾ ಮತ್ತೆ ಇಂಡೋನೇಷಿಯಾ ನಡುವೆ ಇರ್ತಕ್ಕಂಥ ಈ ಒಂದು ಪಾಸ್ ಅನ್ನ ನಾವು ಸ್ಟ್ರೇಟ್ ಆಫ್ ಮಲಾಕಾ ಅಂತ ಹೇಳ್ತೇವೆ. ಸೊ ಈ ಒಂದು ಟ್ರೇಡ್ ಅಂತಕ್ಕಂಥದ್ದು ಇದರ ಮುಖಾಂತರ ಹಾದು ಹೋಗುತ್ತೆ. ಸೊ ಆ ಒಂದು ಕಾರಣದಿಂದ ಇದು ತುಂಬಾ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್ ಆಗಿರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇಲ್ಲೊಂದು ಹೊಸ ಮಾರ್ಗವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಆ ಹೊಸ ಮಾರ್ಗವನ್ನು ಏನಾದರೂ ಕ್ರಿಯೇಟ್ ಮಾಡಿದ್ದೆ ಆದಲ್ಲಿ ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆಯನ್ನ ಕಳ್ಕೊಳ್ಳುತ್ತೆ. ಯಾಕಂದ್ರೆ ಸೊ ಈ ರೀತಿ ಸುತ್ತಕೊಂಡು ಬರಬೇಕಾಗಿರುತ್ತೆ. ಸಪೋಸ್ ಇಲ್ಲೇ ಏನಾದರೂ ಸ್ಟ್ರೇಟ್ ಲಿಂಕ್ ಅನ್ನ ಮಾಡಿದ್ದೆ ಅದಲ್ಲಿ ಸೊ ಟ್ರಾವೆಲ್ ಟೈಮ್ ಎಲ್ಲ ಕೂಡ ರಿಡ್ಯೂಸ್ ಆಗಿ ಈ ರೀತಿಯಾಗಿ ನಾವು ಸುಲಭವಾಗಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ.
ಸೊ ಎರಡನೇದನ್ನು ನಾವು ಸುಂಡಾ ಸ್ಟ್ರೇಟ್ ಅಂತ ಹೇಳ್ತೇವೆ. ಇದು ಇಂಡೋನೇಷ್ಯಾದ 2 ದ್ವೀಪಗಳು ಐಲ್ಯಾಂಡ್ಸ್ಗಳ ನಡುವೆ ಬರ್ತಕ್ಕಂಥ ಒಂದು ಸ್ಟ್ರೇಟ್ ಆಗಿರುತ್ತೆ. ಸೊ ಮೂರನೇದನ್ನು ನಾವು ಲೋಂಬಾಕ್ ಸ್ಟ್ರೇಟ್ ಅಂತ ಕರಿತೇವೆ. ಸೊ ಇದು ಕೂಡ ಇಂಡೋನೇಷ್ಯಾದ ಐಲ್ಯಾಂಡ್ಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಲಸಂಧಿಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಈ ಮೂರು ಪ್ರದೇಶಗಳಲ್ಲಿ ಈ ಒಂದು ಎಕ್ಸಸೈಸ್ ಅನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಕಂಟ್ರಿಗಳು ಆಸ್ಟ್ರೇಲಿಯಾ, ಕೆನಡಾ, ಫ್ರಾನ್ಸ್, ಇಂಡಿಯಾ, ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಪೂರ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಎಕ್ಸಸೈಸ್ ಮೆರಿಟೈಮ್ ಸೇಫ್ಟಿ ಅಂದರೆ ಈ ಒಂದು ಕಡಲ ತೀರದ ಸುರಕ್ಷತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅದಾದಮೇಲೆ ರಾಷ್ಟ್ರಗಳ ನಡುವೆ ಇಂಟರ್ ಆಪರಬಿಲಿಟಿಯನ್ನು ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 807. ಸೊ ಇಲ್ಲಿ ಪ್ರಶ್ನೆಯನ್ನು ಪಾಸ್ ಮಾಡಿ ನೀವು ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ for watching this.